ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾಸ್ಟರ್ ಮಹಾಶಯನ ಕುರಿತು ನೋಡ್ತಾ ಬರ್ತಾ ಇದ್ವಿ. ರಾಮಕೃಷ್ಣರನ್ನು ಮತ್ತೆ ಮತ್ತೆ ಭಾವಿಸ್ತಾ ಅವರ ಸಂಪರ್ಕಕ್ಕೆ ಬಂದ ಮತ್ತು ಅವ್ರು ಆಡ್ತಾ ಇದ್ದಂಥ ಪ್ರತಿಯೊಂದು ಮಾತನ್ನು ಆತ ಸ್ವೀಕರಿಸ್ತಾ ಇದ್ದ. ಅವನು ಬಂದಂಥ ಹಿನ್ನೆಲೆ ಹೇಗಿತ್ತು, ಭಾಳ ಅವನು ಮೊದಲನೇ ಸಲ ಬಂದಿದ್ದು ರಾಮಕೃಷ್ಣರು ಕಂಡಿದ್ದು ಅತ್ಯಂತ ದುಃಖಕ್ಕೆ ಒಳಗಾಗಿದ್ದಾಗ ಅವನು ಬಂದಂಥ ಸಮಯ. ಆಮೇಲೆ ಎಂಥದನ್ನು ಕಂಡುಕೊಂಡ, ಅದನ್ನೇ ಕಳೆದ ಸಲ ನೋಡಿದ್ವಿ. ಅವನು ಹೇಳ್ತಾನೆ, ಗಾಜನ್ನು ಅರಸಿಕೊಂಡು ಹೋದವನಿಗೆ ಕೌಸ್ತುಭ ಮಣಿಯೇ ಸಿಕ್ಕಂತಾಯಿತು. ಆತ್ಮಹತ್ಯೆಯ ಮಾತೆಯಲ್ಲಿ, ಆತ್ಮಜ್ಞಾನದ ಮಾತೆಯಲ್ಲಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಮನಸ್ಥಿತಿ ಇದ್ದ ನನಗೆ ಆ ಆತ್ಮಜ್ಞಾನವನ್ನೇ ಶ್ರೀ ಗುರು ದೊರಕಿಸಿಕೊಟ್ಟ ಅಂಥೇಳಿ ಆತ ಮುಂದೆ ಹೇಳ್ಕೊಳ್ತಾ ಇರ್ತಾನೆ. ಆತ್ಮಜ್ಞಾನವನ್ನೇ ನನಗೆ ಪ್ರಾಪ್ತಿ ಮಾಡಿಸಿಕೊಟ್ರು ಶ್ರೀರಾಮಕೃಷ್ಣರು ಅಂಥೇಳಿ. ಮತ್ತು ಅವನು ಹಾಗಾಗಿ ಹೇಳ್ತಾ ಇದ್ದ ಮಾತು, ರಾಮಕೃಷ್ಣರ ಪವಿತ್ರ ಸಂಘದಲ್ಲಿ ನಾನು ಎಷ್ಟೆಷ್ಟು ಕಾಲ ಕಳೆದ್ನಲ್ಲ, ಅಷ್ಟು ಕಾಲ ಮಾತ್ರವೇ ನಾನು ನಿಜವಾದ ಅರ್ಥದಲ್ಲಿ ಜೀವನವನ್ನು ನಡೆಸಿರುವಂಥದ್ದು. ಮತ್ತು ಅವನು ತುಂಬ ಮತ್ತೆ ಹೇಳ್ಕೊಳ್ತಾ ಇದ್ದ ಮಾತು, ರಾಮಕೃಷ್ಣ ಸಂಪರ್ಕಕ್ಕೆ ಬರೋಕ್ಕೆ ಮುಂಚೆನೂ ಅವನು ಬ್ರಾಹ್ಮ ಸಮಾಜ ಅಲ್ಲಿ ಎಲ್ಲ ಹೋಗಿರ್ತಾನೆ, ಅದರ ತತ್ವದಿಂದಲೂ ಆಕರ್ಷಣೆಗೊಳಗಾಗಿರ್ತಾನೆ. ಬ್ರಾಹ್ಮ ಸಮಾಜಕ್ಕೆಲ್ಲ ಹೋದಾಗ ಅಲ್ಲಿಯ ವಿಚಾರಗಳು ಕೇಳಿದಾಗ ನಮ್ಗನ್ನಿಸ್ತಾಯಿತ್ತು ಭಗವಂತ ಅಲ್ಲೆಲ್ಲೋ ದೂರದಲ್ಲಿದ್ದಾನೆ ಅಂತ. ಆದರೆ ಶ್ರೀರಾಮಕೃಷ್ಣರ ಬಳಿಗೆ ಬಂದ ಮೇಲೆ, ಅವರ ಬಳಿ ಬಂದ ಮೇಲಷ್ಟೇ ನನಗೆ ಅರ್ಥ ಆಯಿತು, ಭಗವಂತ ನಮ್ಮ ಹತ್ತಿರದಲ್ಲೇ ಇದ್ದಾನೆ ಅಂಥೇಳಿ ಹೇಳ್ತಾ ಇರ್ತಾನೆ ಮಾಸ್ಟರ್. ಹೀಗೆ ಅವನ ಗುರುಪದಾಶ್ರಯದಲ್ಲಿ ಅವನ ಜೀವನ ನಡೆದುಕೊಂಡು ಬರ್ತಾ ಇದೆ. ಶ್ರೀರಾಮಕೃಷ್ಣರು ಹೇಗೆ ಇವನ ಒಂದು ಅಂತರಂಗದ ಶುದ್ಧ ಭಕ್ತಿಯನ್ನು, ಆ ಶರಣಾಗತಿಯನ್ನು ಕಂಡು ಅವರೂ ಕೂಡ ಸ್ವತಃ ಶ್ರೀರಾಮಕೃಷ್ಣರೇ ಕಾಳಿಯಲ್ಲಿ ಇವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದದನ್ನು ನಾವು ಕಳೆದ ಬಾರಿ ನೋಡಿದ್ವಿ. ಕಾಳಿ ಹತ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ರಾಮಕೃಷ್ಣರು ಕೇಳೋರಂತೆ, ಅಮ್ಮ ಅವನು ಭಾಳ ಹೀನ, ಸುಮ್ಮನೆ ಬಂದು ಇಲ್ಲಿ ಕುಳಿತುಕೊಂಡಿರ್ತಾನೆ, ದಯಮಾಡಿ ಒಂದು ಸಲ ಅವನಿಗೆ ನಿನ್ನ ದರ್ಶನ ಕೊಡು ಅಂತ ಎಷ್ಟೋ ಬಾರಿ ಶ್ರೀರಾಮಕೃಷ್ಣರೇ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಳಿ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ರಂತೆ. ಮತ್ತು ದರ್ಶನವನ್ನು ಮಾಡಿಸ್ಕೊಡ್ತಾರೆ. ಅವರ ಕೃಪೆಯಿಂದಾಗಿ ಕಾಳಿಯನ್ನು ಕೂಡ ಆತ ಶ್ರೀರಾಮಕೃಷ್ಣರ ಕೃಪೆಯಿಂದ ದರ್ಶನ ಕೂಡ ಆಯಿತು ಅಂತ ಅವನೇ ಬರ್ಕೊಳ್ತಾನೆ. ಸೊ ಹೀಗೆ ಅವನ ದಿವ್ಯವಾದಂಥ ಆಧ್ಯಾತ್ಮಿಕ ಜೀವನ ಮುಂದುವರೆದುಕೊಂಡು ಬರ್ತಾ ಇದೆ. ಮತ್ತು ಮಾಸ್ಟರ್ ಮಹಾಶಯ ಏನು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಅವನು ಬಹಳಷ್ಟು ಅಧ್ಯಯನ ಮಾಡಿದ್ದ, ಕಾಲೇಜು ವಿದ್ಯಾಭ್ಯಾಸದಲ್ಲೂ ರ್ಯಾಂಕ್ ಸ್ಟೂಡೆಂಟ್. ಅವನು ಆಗಿನ ಕಾಲದ ಪ್ರಸಿದ್ಧ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರ್ತಾನೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ. ಅಷ್ಟೇ ಅಲ್ಲದೆ ಅವನ ಒಂದು ವಿಷಯಗಳನ್ನು ತಿಳಿದುಕೊಳ್ಬೇಕು ಅಂತ ಜಿಜ್ಞಾಸೆ ಎಷ್ಟಿತ್ತು ಅಂತ ಹೇಳಿದ್ರೆ, ಅವನು ಪಾಶ್ಚಾತ್ಯ ಪೌರ್ವಾತ್ಯ ವಿದ್ವಾಂಸರ ಅನೇಕ ಪ್ರಸಿದ್ಧ ಗ್ರಂಥಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿರ್ತಾನೆ. ಎಲ್ಲ ನಮ್ಮ ಧರ್ಮಶಾಸ್ತ್ರಗಳು, ಫಿಲಾಸಫಿ, ಆ ಥರದ್ದೆಲ್ಲ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳ ಉಪನ್ಯಾಸಗಳಿತ್ತೋ ಅದನ್ನೆಲ್ಲ ಕೇಳ್ತಾ ಇದ್ದ ಅವನು. ಈ ಥರ ಸಮಾಜದಲ್ಲಿ ಒಬ್ಬ ವಿದ್ಯಾವಂತ ವ್ಯಕ್ತಿಯಾಗಿದ್ದ. ಮತ್ತು ಸಾಕಷ್ಟು ವಿಮರ್ಶೆ ಕೂಡ ಮಾಡ್ತಾ ಇದ್ದ, ಎಲ್ಲಿ ಏನು ಸತ್ಯತೆ ಇದೆ ಮತ್ತು ಅದರ ಒಳ ಹೊರಗಿನೆಲ್ಲ ಅವನ ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ನಿಖರವಾಗಿ ಕಂಡು ಅದನ್ನು ಅಧ್ಯಯನ ಮಾಡಿ ತಿಳ್ಕೊಳ್ತಾ ಇದ್ದ. ಹೀಗಿದ್ದರೂ ಕೂಡ ಅವನು ಅತ್ಯಂತ ಸರಳರೂ ಆದ, ಶಾಲಾ ವಿದ್ಯಾಭ್ಯಾಸವನ್ನು ತಿರಸ್ಕರಿಸಿದಂಥ ಮತ್ತು ಗ್ರಾಮ್ಯ ಭಾಷೆಯಲ್ಲೇ ಮಾತನಾಡ್ತಾ ಇದ್ದಂಥ ರಾಮಕೃಷ್ಣರನ್ನು ಕುರಿತು ಮಾಸ್ಟರ್ ಮಹಾಶಯ ಪ್ರತಿಸ್ಪಂದಿಸ್ತಾ ಇದ್ದಂಥ ಬಗ್ಗೆ ಬೆರಗು ಮೂಡಿಸುತ್ತೆ. ಅವರನ್ನು ಮೊದಲನೇ ಸರಿ ನೋಡಿದಾಗಿಂದಲೂ ಅವರ ದೈವತ್ವದ ಬಗ್ಗೆ ಆಗಲಿ, ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅನುಭವಗಳ ಸತ್ಯಾಸತ್ಯತೆಯ ಬಗ್ಗೆ ಆಗಲಿ, ಅವರ ವಿಚಾರಧಾರೆಯ ಔಚಿತ್ಯದ ಕುರಿತಾಗಲಿ ಅವನಲ್ಲಿ ಎಂದೂ ಸಂಶಯ ಪ್ರಶ್ನೆಗಳು ಮೂಡಲೇ ಇಲ್ವಂತೆ. ಬದಲಾಗಿ ಅವರ ಅನಿರ್ವಚನೀಯ ಮಹತ್ವವನ್ನು ಅವನ ಎದೆ ತಕ್ಷಣ ಗ್ರಹಿಸಿ ವಿಶ್ವಾಸ ತಾಳ್ತು. ಕಾಲ ಕಳೆದಂತೆ ಈ ಶ್ರದ್ಧೆ ಇನ್ನೂ ಪಕ್ವ ಆಗ್ತಾ ಬಂತು. ಪ್ರಥಮ ಸಂದರ್ಶನದ ವೇಳೆಯಲ್ಲಿ ರಾಮಕೃಷ್ಣರ ಕುರಿತಾಗಿ ಮಾಸ್ಟರ್ನ ಮನದಲ್ಲಿ ಮೂಡಿದ್ದಂಥ ಪೂಜ್ಯತೆ ಕಾಲ ಕಳೆದಂತೆ ಅದು ಪರಾಭಕ್ತಿಯಾಗಿ ಪರಿಣಮಿಸ್ತು. ಎಂತೆಂಥ ಗಾಢ ಸಂಬಂಧಗಳಲ್ಲೂ ಕಂಡು ಬರದಂಥ ಭಾವಮಿಲನ ಅವನ ಮತ್ತು ಶ್ರೀರಾಮಕೃಷ್ಣರ ಸಂಬಂಧದಲ್ಲಿ ಶೋಭಿಸ್ತಾ ಇತ್ತು.
ಶ್ರೀರಾಮಕೃಷ್ಣರ ಮಾತುಕತೆಗಳನ್ನು ಮಾಸ್ಟರ್ ಅರಿತುಕೊಳ್ತಾ ಇದ್ದಂಥ ಬಗ್ಗೆ ಮತ್ತು ದಾಖಲಿಸುವ ಕಾರ್ಯದಲ್ಲಿ ಅಪೂರ್ವ ಭಾವನಾತ್ಮಕ ತಾದಾತ್ಮ್ಯ ಮಹತ್ವದ ಪಾತ್ರ ವಹಿಸ್ತು. ಇವನು ಆ ರೀತಿ ಅಷ್ಟು ಭಾವನಾತ್ಮಕವಾಗಿ ಶ್ರೀರಾಮಕೃಷ್ಣರ ಒಂದು ವ್ಯಕ್ತಿತ್ವದಲ್ಲಿ ಮತ್ತು ಅವರ ಸಂದೇಶದಲ್ಲಿ ತಾದಾತ್ಮ್ಯ ಹೊಂದಿದ್ರಿಂದಲೇ ಅವನು ದಾಖಲಿಸುವ ಕಾರ್ಯದಲ್ಲಿ ಅದು ಅಷ್ಟು ಚೆನ್ನಾಗಿ ಮೂಡಿಬಂತು. ಅಷ್ಟಲ್ಲದೆ ರಾಮಕೃಷ್ಣರ ಕುರಿತಾಗಿ ಮಾಸ್ಟರ್ ಮಹಾಶಯನ ಪ್ರೀತಿಯಾದರೂ ಎಂಥ ಬಗೆಯದಾಗಿತ್ತು. ಅವನ ಏಕಾಂತ ಭಕ್ತಿ ಶ್ರೀರಾಮಕೃಷ್ಣರನ್ನು ಅವನ ಹೃದಯದೊಳಗೇ ಇರಿಸಿಬಿಟ್ಟಿತ್ತು. ಅವನ ಅನುರಾಗವನ್ನು ನೋಡಿ ಶ್ರೀರಾಮಕೃಷ್ಣರು ಕೂಡ ಹಲವು ಬಗೆಯಿಂದ ಅವನಿಗೆ ಕೃಪೆ ಮಾಡಿದರು. ಮತ್ತು ಶ್ರೀರಾಮಕೃಷ್ಣರು ಯಾವ ವಿಧದ ನಿರ್ಬಂಧ ಇಲ್ಲದೆ ಎಲ್ಲ ವಿಷಯಗಳನ್ನ ಮುಕ್ತವಾಗಿ ಮಾಸ್ಟರ್ ಬಳಿ ಹೇಳ್ಕೊಳ್ತಾ ಇದ್ರಂತೆ. ಎಷ್ಟೋ ಬಾರಿ ತಮ್ಮ ವೈಯಕ್ತಿಕ ವಿವರಗಳು ಮತ್ತು ತಮ್ಮ ಅಭೂತಪೂರ್ವ ಸಾಧನೆಗಳ ವರ್ಣನೆ, ತಮ್ಮ ಹಿಂದಿನ ಮತ್ತು ಈಗಿನ ಮಾನಸಿಕ ಸ್ಥಿತಿ, ತಮ್ಮ ಆಧ್ಯಾತ್ಮಿಕ ಅನುಭವಗಳು, ಭಾವರಾಜ್ಯದ ಸೂಕ್ಷ್ಮ ವಿಚಾರಗಳು, ಅಷ್ಟೇ ಅಲ್ಲದೆ ತಾವು ಭಗವಂತನೊಂದಿಗೆ ಆಡ್ತಾ ಇದ್ದಂಥ ಮಾತುಕತೆ, ಅಷ್ಟೇ ಅಲ್ಲದೆ ಇನ್ನಿತರ ಭಕ್ತರ ವಿಷಯ, ಹೀಗೆ ಎಲ್ಲವನ್ನು ಕೂಡ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನೊಂದಿಗೆ ನಿಸ್ಸಂಕೋಚವಾಗಿ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ರಂತೆ. ಮತ್ತೆಷ್ಟೋ ಸಲ ಬೇರೆಯವರ ಹತ್ರ ಆಗದೇ ಇರೋವಂಥ, ತಿಳಿಸಬಾರ್ದೇ ಇರೋವಂಥ ಗಹನ ವಿಷಯಗಳನ್ನು ಕೂಡ ಮಾಸ್ಟರ್ಗೆ ನೋಡು ಇದು ನಿನ್ನ ಕಿವಿಗೆ ಮಾತ್ರ ಅಂತ ಹೇಳ್ತಾ ಇದ್ರಂತೆ. ಹೀಗೆ ಅವತಾರ ಪುರುಷರಾದ ಶ್ರೀರಾಮಕೃಷ್ಣರು ಅವರ ಮಾನಸಿಕ ಭಾವನೆಗಳನ್ನು, ಅವರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಅವನ ಹತ್ರ ಹೇಳ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಎಂಥ ಬಗೆಯ ಅವನು ವಿಶ್ವಾಸಕ್ಕೆ ಪಾತ್ರನಾಗಿದ್ದ, ಯಾವ ರೀತಿಯಲ್ಲಿ ಅವನು ವ್ಯಕ್ತಿತ್ವ ಇತ್ತು ಅನ್ನೋದನ್ನು ನಾವು ಭಾವಿಸ್ಬೇಕು. ಶ್ರೀರಾಮಕೃಷ್ಣರು ತಮ್ಮನ್ನು ಮತ್ತು ತಮ್ಮ ಮಾತನ್ನು ನಿಖರವಾಗಿ ಅರ್ಥ ಮಾಡ್ಕೊಳ್ತಾನೆ ಮತ್ತು ಯಾವುದೇ ರೀತಿಯಲ್ಲಿ ತಪ್ಪು ತಿಳಿಯಲ್ಲ ಅನ್ನೋಂಥ ವಿಶ್ವಾಸ ಅವರಿಗೆ ದೃಢವಾಗಿತ್ತು. ಅವನು ಕೂಡ ಶ್ರೀರಾಮಕೃಷ್ಣರ ವ್ಯಕ್ತಿತ್ವವನ್ನು, ಮಾತುಕತೆಗಳನ್ನ ಗ್ರಹಿಸ್ತಾ ಇದ್ದದ್ದು ತನ್ನ ಅಲ್ಪ ಬುದ್ಧಿಯ ಸಹಾಯದಿಂದಲ್ಲ, ಬದಲಿಗೆ ಉನ್ನತವಾದ ಭಾವನೆಗಳಿಂದ ನಿರ್ಮಲಗೊಂಡಂಥ ಶುದ್ಧ ಅಂತಃಕರಣದ ಮೂಲಕ ಆತ ಅರ್ಥೈಸ್ಕೊಳ್ತಾ ಇದ್ದ. ಉದಾಹರಣೆಗೆ ಶ್ರೀರಾಮಕೃಷ್ಣರು ಕೆಲವು ತಮ್ಮ ಅನೇಕ ಅಲೌಕಿಕ ಅನುಭವಗಳನ್ನೆಲ್ಲ ಹೇಳ್ಕೊಳ್ತಾರೆ. ಒಂದು ಸಲ ಆ ವಚನವೇದಲ್ಲೂ ಬರುತ್ತೆ. ಅವರು ಹೇಳ್ತಾರೆ ಮಾಸ್ಟರ್ ಬಳಿ, ಒಂದು ಸಲ ನನಗೆ ಒಂದು ದರ್ಶನ ಆಯಿತು. ಕಾಳಿ ದೇವಾಲಯದಿಂದ ಹಿಡಿದು ಪಂಚವಟಿಯವರೆಗೆ ಮಲಗಿದ್ದಂಥ ಒಂದು ದೊಡ್ಡ ಅದ್ಭುತವಾದ ಮೂರ್ತಿಯನ್ನು ಕಂಡೆ. ಇನ್ನೊಂದು ಸಲ ನನಗೆ ಕಾಳಿ ದೇವಾಲಯದಲ್ಲಿ ತೋರಿಸಿದ್ಲು, ತಾನೇ ಎಲ್ಲನೂ ಆಗಿರೋದಾಗಿ, ಎಲ್ಲವೂ ಚಿನ್ಮಯವಾಗಿ ಇರೋದನ್ನು ತೋರಿಸಿದ್ಲು. ಪ್ರತಿಮೆ, ಪೂಜಾ ವೇದಿಕೆ, ಪೂಜಾ ಪಾತ್ರೆಗಳು ಎಲ್ಲವೂ ಕೂಡ ಚಿನ್ಮಯವಾಗಿ ಅಂದರೆ ಜೀವಂತವಾಗಿ ತೋರಿ ಬಂದು, ಗರ್ಭಗುಡಿಯಲ್ಲಿ ಇರೋದೆಲ್ಲ ರಸಮಯವಾಗಿ ಸಚ್ಚಿದಾನಂದಮಯವಾಗಿ ಕಂಡು ಬಂತು. ಎದುರುಗಡೆ ಒಬ್ಬ ದುಷ್ಟ ವ್ಯಕ್ತಿಯನ್ನು ನೋಡಿದೆ, ಆದರೆ ಆತನಲ್ಲೂ ಆಕೆಯ ಶಕ್ತಿಯೇ ಜ್ವಲಿಸ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು ಅಂತೆಲ್ಲ ಅವನ ಬಳಿ ಹೇಳ್ಕೊಳ್ತಾ ಇದ್ರು. ಒಂದಿನ ಬಹಳ ಹೊತ್ತು ಭಾವಾವಿಷ್ಟರಾಗಿದ್ದ ರಾಮಕೃಷ್ಣರು ಮತ್ತೆ ಅವ್ರಿಗೆ ಬಾಹ್ಯ ಪ್ರಜ್ಞೆ ಮರಳಿದ ಮೇಲೆ ಮಾಸ್ಟರ್ ಮಹೇಶನ್ಗೆ ಹೇಳ್ತಾರಂತೆ, ನೋಡು ಎಲ್ಲವೂ ಸಾಕಾರದಿಂದ ನಿರಾಕಾರದವರೆಗೆ ಹೋಗ್ತಾ ಇರೋದನ್ನು ನಾನು ಕಂಡೆ ಅಂಥೇಳಿ. ಈ ಬಗೆಯಲ್ಲಿ ತಮ್ಮ ಅಲೌಕಿಕ ಅನುಭವಗಳನ್ನು ನಿಸ್ಸಂಕೋಚವಾಗಿ ಅವನ ಬಳಿ ಹೇಳ್ಕೊಳ್ತಾ ಇದ್ರು. ಯಾರಂದ್ರೆ ಅವ್ರ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಂಥ ಉನ್ನತ ಭಾವನೆಗಳು, ಮತ್ತು ಅವನಷ್ಟು ಚೆನ್ನಾಗಿ ಬಲ್ಲವನಾಗಿದ್ದ. ಮತ್ತು ಅಂಥ ಉನ್ನತವಾದ ಭಾವನೆಗಳನ್ನು, ಅದರ ಒಂದು ಪ್ರಾಶಸ್ತ್ಯವನ್ನು ತಿಳಿದುಕೊಳ್ಳಬಲ್ಲವನಾಗಿದ್ದ ಮಾಸ್ಟರ್. ಹೀಗೆ ರಾಮಕೃಷ್ಣರು ಅವನ ಹತ್ರ ಹೇಳೋದಷ್ಟೇ ಅಲ್ಲದೆ ಎಷ್ಟೋ ಸಲ ಅವನನ್ನು ಅವನ ಸತ್ವ ಪರೀಕ್ಷೆ ಮಾಡೋದಕ್ಕೂ ಇರ್ಬೋದು, ಇನ್ನೊಂದು ಮುಕ್ತವಾಗಿಯೂ ತಾವು ಹೇಳ್ಕೊಳ್ತಾ ಇದ್ದದ್ದು ಇರ್ಬೋದು. ಎಷ್ಟೋ ಸಲ ರಾಮಕೃಷ್ಣರು ಯಾಕೆ ಹೀಗಾಗ್ತಿರ್ಬೋದು ಅಂತ ಅವನನ್ನು ಕೇಳ್ತಾ ಇದ್ರಂತೆ, ಕೆಲವಾರು ವಿಚಾರಗಳ ಕುರಿತು. ಆಗ ಮಾಸ್ಟರ್ ಕೂಡ ಭಾಳ ವಿನಯದಿಂದ, ಅವನಿಗೆಲ್ಲ ಅಷ್ಟು ಸರಿಯಾಗಿ ಗೊತ್ತಾದರೂ ಕೂಡ ಅವನು ಭಾಳ ವಿನಯದಿಂದ ಹೇಳ್ತಾ ಇದ್ದಂತೆ. ಇದು ಭಾಳ ಗಮನಿಸಬೇಕಾದಂಥ ಅಂಶ. ಸಾಮಾನ್ಯವಾಗಿ ಸ್ವಲ್ಪ ಏನಾದರೂ ನಮಗೆ ಒಂದು ತಿಳುವಳಿಕೆ ಇದ್ದರೆ ಏನೋ ಒಂದು ಆ ದರ್ಪ ಅನ್ನೋದು ಬಂದುಬಿಡುತ್ತೆ. ಆದರೆ ಇಲ್ಲಿನೂ ತನಗೆ ಗೊತ್ತಿರೋ ಎಷ್ಟೇ ವಿಚಾರಗಳಾದ್ರೂ ಭಾಳ ವಿನಮ್ರವಾಗಿ ಹೇಳ್ತಾ ಇದ್ದಂತೆ. ಶ್ರೀರಾಮಕೃಷ್ಣರು ಯಾಕೆ ಹೀಗಾಗ್ತಿರ್ಬೋದು ಅಂತ ಕೇಳಿದ್ರೆ ಭಾಳ ವಿನಯದಿಂದ ನಿಖರವಾಗಿ ಉತ್ತರಿಸ್ತಾ ಇದ್ದ. ಅವನ ಉತ್ತರ ಕೇಳಿ ಶ್ರೀರಾಮಕೃಷ್ಣರಿಗೆ ತೃಪ್ತಿ ಆಗ್ತಾಯಿತ್ತು. ಒಂದಿನ ರಾಮಕೃಷ್ಣ ಮಾಸ್ಟರ್ನ ಕೇಳ್ತಾರೆ,
ಹಿಂದೆ ನನಗೆ ಬಹಳವಾಗಿ ಭಗವದ್ ಉನ್ಮತ್ತತೆ ಬರ್ತಾ ಇತ್ತು, ಆದರೆ ಈಗ ಕಡಿಮೆ ಆಗಿಬಿಟ್ಟಿದೆಯಲ್ಲ ಯಾಕೆ? ನೋಡಿ, ಅವರು ಗುರುಸ್ಥಾನದಲ್ಲಿ ಒಂದು ಕಾಣ್ತಿದ್ದಾನೆ ಮತ್ತು ಅವತಾರ ಪುರುಷರು ಅವರೇ. ಈಗ ನನ್ನ ಭಗವದ್ ಉನ್ಮತ್ತತೆ ಹಿಂದೆ ಭಾಳ ಇತ್ತು, ಆದರೆ ಇವಾಗ ಕಡಿಮೆ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿದ್ರೆ, ಬೇರೆ ಸಂಶಯಗ್ರಸ್ತ ಮನಸ್ಸಾಗಿದ್ರೆ ಅಯ್ಯೋ ಇವರಲ್ಲಿ ಹಾಗಿದ್ರೆ ಶಕ್ತಿ ಇಲ್ವೇನೋ ಆ ಥರದ್ದೆಲ್ಲ ಬರೋದಕ್ಕೆ ಸಾಧ್ಯತೆ ಇದೆ. ಆದರೆ ಮಾಸ್ಟರ್ ವಿನಮ್ರವಾಗಿ ಹೇಳ್ತಾನಂತೆ, ನಿಮ್ಮದು ಒಂದೇ ವಿಧವಾದ ಭಾವವೇನಲ್ಲ, ನೀವೇ ಹೇಳಿರೋ ಹಾಗೆ ನಿಮಗೆ ಕೆಲವು ವೇಳೆ ಬಾಲಕನ ಹಾಗೆ, ಕೆಲವು ವೇಳೆ ಉನ್ಮತ್ತನ, ಕೆಲವು ವೇಳೆ ಜಡನ, ಮತ್ತು ಕೆಲವು ವೇಳೆ ಪಿಶಾಚಿಯ ಅವಸ್ಥೆ ಬರುತ್ತದೆ. ಅಷ್ಟೇ ಅಲ್ಲ, ಆಗಾಗ ಸಹಜಾವಸ್ಥೆಯೂ ಬರುತ್ತದೆ ಅಂತ ರಾಮಕೃಷ್ಣರನ್ನು ಅನುಮೋದಿಸ್ತಾ ಹೇಳ್ತಾನಂತೆ. ಇದು ಪರಮಹಂಸನಾದವನು ಹೇಗಿರ್ತಾನೆ ಅಂತೇಳಿ ಶ್ರೀರಾಮಕೃಷ್ಣರೇ ಮಾತಿನ ಸಂದರ್ಭದಲ್ಲಿ ಹೇಳಿದಂಥ ಮಾತು. ಪರಮಹಂಸಾವಸ್ಥೆಗೆ ಇರೋದಂಥ ವ್ಯಕ್ತಿ ಕೆಲವು ಸಲ ಜಡನ ಹಾಗೆ, ಕೆಲವು ಸಲ ಬಾಲಕನ ಹಾಗೆ, ಉನ್ಮತ್ತನಾಗೆ ಇರ್ತಾನೆ ಅಂಥೇಳಿ ಹೇಳ್ತಾ ಇದ್ರು. ಸೊ ಅದನ್ನೇ ಹೇಳ್ತಾನೆ. ಸೊ ಆ ರೀತಿ ನಿಮ್ಮ ಭಾವ ಬದಲಾಗ್ತಾ ಇರುತ್ತೆ, ಹಾಗೆಯೇ ಇದನ್ನು ಅಂಥೇಳಿ ಹೇಳ್ತಾನೆ ಅವನು. ರಾಮಕೃಷ್ಣರು ಇವರು ಬಾಲಕನ ಹಾಗೆ ಅಂತ ಹೇಳಿದಾಗ ರಾಮಕೃಷ್ಣ ಹೌದು ಬಾಲಕನಾಗೆ, ಅದ್ರ ಜೊತೆಗೆ ಬಾಲ್ಯ, ಕೌಮಾರ್ಯ, ಯೌವನ ಈ ಅವಸ್ಥೆಗಳು ಬರುತ್ತೆ ಅಂಥೇಳಿ ಹೇಳ್ತಾರೆ. ಇನ್ನೊಂದು ಸಲ ಮುಂದೆ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಕಾಶಿಪುರದ ಆ ತೋಟದ ಮನೆಯಲ್ಲಿ ವ್ಯಾಧಿಗ್ರಸ್ತರಾಗಿದ್ದಾಗ ಒಂದು ಸಲ ಮಾಸ್ಟರ್ ಮಾಷನ್ನ ಕೇಳ್ತಾರಂತೆ. ಅಷ್ಟು ಒಂದು ತೀವ್ರವಾದ ಕಾಯಿಲೆಯ ಸ್ಥಿತಿಯಲ್ಲಿದ್ದಾರೆ. ಶ್ರೀರಾಮಕೃಷ್ಣರೊಮ್ಮೆ ಮಾಸ್ಟರ್ ಕೇಳ್ತಾರೆ, ಒಳ್ಳೆಯದು, ನನಗೆ ಎಷ್ಟೊಂದು ಭಗವದ್ ರೂಪ ದರ್ಶನಗಳು, ಭಾವ ಸಮಾಧಿ ಆಗಿದೆ, ಏನು ಕತೆ, ಆದರೂ ನನಗಿಂಥ ರೋಗ ಏಕೆ ಬಂತು ಹೇಳಬಲ್ಲಿಯಾ? ನೋಡಿ, ಇದು ಎಂಥ ಒಂದು ಪರಿಸ್ಥಿತಿ, ಎಂಥ ಒಂದು ಪ್ರಶ್ನೆ. ಶ್ರೀರಾಮಕೃಷ್ಣರಂಥ ರುಗ್ಣವಾದಂಥ ರೋಗಶೆಯಲ್ಲಿದ್ದಾರೆ. ಇವ್ರ ಮನಸ್ಸೆಲ್ಲ ಅಷ್ಟು ದುಃಖ ಆಗಿತ್ತು ಅವ್ರ ಭಕ್ತರ ಶಿಷ್ಯರ ವಲಯದಲ್ಲಿ. ಈ ಪ್ರಶ್ನೆ ಕೇಳಿದಾಗ ಎಷ್ಟೋ ಜನಕ್ಕೆ ಅವ್ರ ಮೇಲೆ ಸಂಶಯ ಬಂದಿತ್ತು. ನಾವು ರಾಮಕೃಷ್ಣ ಚರಿತ್ರೆಯಲ್ಲಿ ಕಾಣ್ತೇವೆ, ಆ ಸಮಯದಲ್ಲಿ ಅವರ ಅಂತರಂಗ ವಲಯ, ಬಹಿರಂಗ ವಲಯ ಅನ್ನೋ ರೀತಿಯಲ್ಲಿ ಭಕ್ತರು ಡಿವೈಡ್ ಆದರು ಅಂತ. ಅಂದರೆ ಯಾರ್ಯಾರಿಗೆ ಸತ್ವ ಇತ್ತೋ ಅವ್ರು ಅರ್ಥ ಮಾಡಿಕೊಂಡ್ರು, ಇಲ್ಲದೆ ಇರೋರು ಓಹೋ ಇವ್ರಿಗೆ ಕಾಯಿಲೆ, ಇವ್ರ ಹತ್ರ ಏನಿದೆ ಅಂತೇಳಿ ದೂರ ಆದರು ಅಂತ ಕಾಣ್ತೇವೆಲ್ಲ ಕೆಲವು ವಿಚಾರಗಳನ್ನ. ಇಲ್ಲಿ ಶ್ರೀರಾಮಕೃಷ್ಣರು ಕೇಳ್ತಾರೆ, ನನಗೆ ಎಷ್ಟೊಂದು ಭಗವದ್ ರೂಪ ದರ್ಶನ ಆಯಿತು, ಭಾವ ಬಂತು, ಆದರೆ ಈ ರೋಗ ಯಾಕೆ ಬಂತು? ಅದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾನಂತೆ, ನಿಮ್ಮ ಈಗಿನ ಮಾನಸಿಕ ಅವಸ್ಥೆ ಪರಿವರ್ತನೆ ಹೊಂದುತ್ತಾ ಇದೆ, ಪರಿವರ್ತನೆ ಹೊಂದುವುದರಲ್ಲಿದೆ, ಅದು ನಿರಾಕಾರದ ಕಡೆಗೆ ವಾಲ್ತಾ ಇದೆ. ನಿಮ್ಮ ವಿದ್ಯೆಯ ಅಹಂ ಕೂಡ ಲಯ ಹೊಂದುವುದರಲ್ಲಿದೆ. ಎಂಥ ಉನ್ನತವಾದ ಉತ್ತರ ಕೊಡ್ತಾನೆ ನೋಡಿ. ಸಾಮಾನ್ಯ ಮಟ್ಟದ ಮನಸ್ಥಿತಿಯಲ್ಲಿ ಇಂಥ ಉತ್ತರ ಬರೋದಿಲ್ಲ. ಅಂಥ ಸಂದರ್ಭದಲ್ಲೂ ಅವ್ನು ಹೇಳ್ತಾನೆ, ನಿಮ್ಮ ಈಗಿನ ಮಾನಸಿಕ ಅವಸ್ಥೆ ಪರಿವರ್ತನೆ ಹೊಂದುತ್ತಾ ಇದೆ. ನೀವು ಅಂದರೆ ನಿರಾಕಾರದ ಕಡೆಗೆ ನಿಮ್ಮ ಮನಸ್ಸು ಹೋಗ್ತಾ ಇದೆ. ನಿಮ್ಮಲ್ಲಿ ಆ ವಿದ್ಯೆಯ ಅಹಂ, ರಾಮಕೃಷ್ಣರು ಹೇಳ್ತಾ ಇದ್ರಲ್ಲ, ಶಂಕರಾಚಾರ್ಯರು ಅಷ್ಟೆಲ್ಲ ಲೋಕ ಶಿಕ್ಷಣ ಮಾಡಿದ್ರು, ಅದಕ್ಕಾಗಿ ವಿದ್ಯೆಯ ಅಹಂ ಇಟ್ಕೊಂಡಿದ್ರು ಅಂಥೇಳಿ. ಇವರ ಅವತಾರ ಸಮಾಪ್ತಿಯ ಕಾಲ ಅದನ್ನು ಗುರುತಿಸಿ ಮಾಸ್ಟರ್ ಹೇಳ್ತಾನೆ, ನಿಮ್ಮ ವಿದ್ಯೆಯ ಅಹಂ ಕೂಡ ಲಯ ಹೊಂದುವುದರಲ್ಲಿದೆ ಅಂಥೇಳಿ ಹೇಳ್ತಾನಂತೆ. ಮತ್ತೆ ತನ್ನ ಮಾತು ಮುಂದುವರಿಸಿ ಹೇಳ್ತಾನೆ, ನಿಮಗೆ ರೋಗ ಬಂದಿರೋದು ಇನ್ನೂ ಒಂದು ಉದ್ದೇಶಕ್ಕಾಗಿ, ಶಿಷ್ಯರನ್ನು ಆಯ್ದು ತೆಗೆಯೋದಕ್ಕೋಸ್ಕರ. ಈ ಥರ ಅವನ್ನೆಲ್ಲ ಹೇಳಿದಾಗ ಶ್ರೀರಾಮಕೃಷ್ಣರು ಆ ಮಾಸ್ಟರ್ನ ಮಾತುಗಳಿಗೆ ಸಂಪೂರ್ಣ ಸಮ್ಮತಿ ಸೂಚಿಸ್ತಾರೆ, ಮುಗುಳ್ನಗ್ತಾರೆ. ಆಮೇಲೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತೇಳಿ. ಮಾಸ್ಟರ್ ಮಹಾಶಯನ ಮನಸ್ಸು ಶ್ರೀರಾಮಕೃಷ್ಣರ ಮಹಾಮನಸ್ಸಿನೊಂದಿಗೆ ಪೂರ್ಣವಾಗಿ ಶ್ರುತಿಗೊಂಡಿತ್ತು. ಆದ್ದರಿಂದಲೇ ಅವನು ಅವರನ್ನು ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ. ಟ್ಯೂನ್ ಆಗೋದು ಅಂತ ಹೇಳ್ತಾರೆ ನೋಡಿ, ಹಾಗೆ ರಾಮಕೃಷ್ಣರ ಮನಸ್ಸಿನ ಆ ಮಹಾಮನಸ್ಸಿನ ಜೊತೆ ಅವನ ಮನಸ್ಸು ಟ್ಯೂನಪ್ ಆಗಿತ್ತು, ಶ್ರುತಿಗೊಂಡಿತ್ತು. ಹಾಗಾಗಿ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ. ಎಷ್ಟೋ ಬಾರಿ ಶ್ರೀರಾಮಕೃಷ್ಣರು ತಮ್ಮ ಬಾಲ್ಯ ಜೀವನದ ಘಟನೆಗಳು, ಆ ಥರದ್ದೆಲ್ಲ ವೈಯಕ್ತಿಕವಾದ ಕೆಲವು ಘಟನೆಗಳನ್ನೆಲ್ಲ ಇವನ್ ಬಾಳಿ ಹೇಳ್ಕೊಂಡಿದ್ರಂತೆ. ಶ್ರೀಮಾತೆಯವರು ಆ ಸಣ್ಣ ಪುಟ್ಟ ಹುಡುಗಿ ಆಗಿದ್ದಾಗ 2 ವರ್ಷದವಳಿದ್ದಾಗ ಕೈ ತೋರಿಸಿ ಹೇಳ್ತಾರಲ್ಲ ಆ ಜಾತ್ರೆಯಲ್ಲಿ, ಆ ಹಳ್ಳಿ ಹೆಂಗಸರು ಯಾರನ್ನು ಮದುವೆ ಆಗ್ತಿ ಅಂತ ಕೇಳಿದಾಗ ಎರಡು ಕೈ ಎತ್ತಿ ರಾಮಕೃಷ್ಣ ತೋರಿಸಿದ್ದು ಈ ಘಟನೆ ಎಲ್ಲ ಈಗ ನಮಗೆಲ್ಲರಿಗೂ ಅದು ಗೊತ್ತಿದೆ. ಆದರೆ ಆಗ ರಾಮಕೃಷ್ಣ ಇದ್ದ ಕಾಲದಲ್ಲಿ ಹೆಚ್ಚು ಜನರಿಗೆ ಅದು ಇನ್ನೂ ಎಲ್ಲ ಗೊತ್ತಿರಲಿಲ್ಲ. ಈ ಥರ ಎಲ್ಲ ಘಟನೆಗಳನ್ನ ಶ್ರೀರಾಮಕೃಷ್ಣರು ಈ ಮಾಸ್ಟರ್ ಜೊತೆ ಹಂಚ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ಘಟನೆ ಹೇಳ್ತಾರೆ, ಭಾಳ ಆಲೋಚನೆ ಮಾಡೋವಂಥ ಘಟನೆ ಆಗುತ್ತೆ. ಅಂದರೆ ಒಂದ್ಸಲ ರಾಮಕೃಷ್ಣರ ಆ ವೈರಾಗ್ಯದ ಮನಸ್ಥಿತಿ ಎಲ್ಲ ಬಿಟ್ಟು, ಅಂದರೆ ಯಾವುದೂ ಕೂಡ ಅವರ
ಹೊರಗಿನ ಜೀವನದ್ದು ಅಷ್ಟು ಮನಸ್ಸಲ್ಲಿ ನಿಲ್ತಾ ಇರಲಿಲ್ಲ ಅನ್ನೋದು ಘಟನೆ. ಒಂದು ಸಲ ರಾಮಕೃಷ್ಣವ್ರಿಗೆ ಮಾಸ್ಟರ್ ಹತ್ರ ಹೇಳ್ತಾರೆ ಶ್ರೀಮಾತೆಯ ಕುರಿತಾಗಿ, ನೋಡು ಒಂದಿನ ಅವಳು ಅಂದರೆ ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿದ್ದಾಗ ಅವ್ರ ಹಳ್ಳಿಗೆ ಹೊರಟಿದ್ರು, ಅಂದರೆ ಕಲ್ಕತ್ತಾಯಿಂದ ಜಯರಾಮ್ ಭಟ್ಟಿಗೆ ಹೊರಟಿದ್ರು. ಆ ಸಮಯದಲ್ಲಿ ಇನ್ನು ಕೆಲವರು 3-4 ಜನ ಹೆಂಗಸರು ಕೂಡ ಊರಿಗೆ ಹೊರಟಿದ್ರು. ಅವ್ರ ಜೊತೆಯಲ್ಲಿ ಹೊರಡೋದಿತ್ತು. ಹೊರಡೋಕ್ಕೆ ಮುಂಚೆ ಶ್ರೀರಾಮಕೃಷ್ಣರು ನಮಸ್ಕಾರ ಮಾಡೋದಕ್ಕೆ ಆ 3-4 ಹೆಂಗಸರ ಜೊತೆ ಶ್ರೀಮಾತೆನೂ ಬಂದು ನಮಸ್ಕಾರ ಮಾಡಿದ್ರಂತೆ. ಹೊರಡೋ ವೇಳೆಯಲ್ಲಿ ಅವಳು ಬಂದು ನನಗೆ ಪ್ರಣಾಮ ಮಾಡಿದ್ಲು. ಆದರೆ ನನಗೆ ಅವಳು ಗುರ್ತೇ ಸಿಗಲಿಲ್ಲ. ಇದು ಯಾರಪ್ಪ ಬಂದಿರೋದು, ನನಗೆ ಇವ್ರ ಪರಿಚಯನೇ ಇಲ್ವಲ್ಲ ಅಂತ ಯೋಚಿಸ್ತಾ ಇದ್ದೆ ಅಂತ ಹೇಳ್ತಾರೆ ರಾಮಕೃಷ್ಣರು. ಶ್ರೀಮಾತೆ ವಾಸ ಮಾಡ್ತಾಯಿದ್ದ ರಾಮಕೃಷ್ಣರ ಕೋಣೆಯಿಂದ 25 ಗಜ ದೂರ ಇದ್ದಂಥ ನಹಬತ್ನಲ್ಲಿ ಇದ್ರೂ ಅವ್ರು ತಿಂಗಳಾನ್ಗಟ್ಲೆ ಒಬ್ರನ್ನೊಬ್ರು ನೋಡೋದಕ್ಕೂ ಸಾಧ್ಯ ಆಗಿರ್ತಿರಲಿಲ್ಲ. ಮತ್ತು ರಾಮಕೃಷ್ಣರು ಎಷ್ಟು ಭಗವದ್ಭಾವದಲ್ಲಿ ತಲ್ಲೀನರಾಗಿ ಇರ್ತಾಯಿದ್ರು. ಈ ಎಲ್ಲ ಕಾರಣದಿಂದ ಅವ್ರಿಗೆ ಶ್ರೀಮಾತೆಯ ಗುರುತು ತಕ್ಷಣ ಸಿಕ್ಕದೆ ಹೋಯ್ತಂತೆ. ಅಂದರೆ ಅವರ ಆ ನಿರ್ಲಿಪ್ತದ ಆ ವೈರಾಗ್ಯದ ಮನಸ್ಥಿತಿಯನ್ನು ಕಂಡು ಮಾಸ್ಟರ್ ವಿಸ್ಮಿತನಾಗ್ತಾನೆ. ಸ್ವಲ್ಪ ಶ್ರೀಮಾತೆಯಲ್ಲಿ ಪ್ರೀತಿ ಹೆಚ್ಚಿರೋ ಅಂಥವ್ರಿಗೆ ಅನ್ಸುತ್ತೆ ಇದೇನಪ್ಪ ಶ್ರೀರಾಮಕೃಷ್ಣ ಶ್ರೀಮಾತೆನೇ ಮರೆತು ಬಿಟ್ರು ಅಂಥೇಳಿ. ಅಂದರೆ ಅದು ಒಂದು ಸ್ಥಿತಿ ಅಷ್ಟೇನೆ ಮನಸ್ಥಿತಿ. ಹೀಗೆ ಕೆಲವಾರು ವಿಚಾರಗಳನ್ನ ರಾಮಕೃಷ್ಣರು ಮಾಸ್ಟರ್ ಜೊತೆ ಹಂಚ್ಕೊಳ್ತಾ ಇದ್ರು. ಮತ್ತು ರಾಮಕೃಷ್ಣರ ದಿವ್ಯತೆಯನ್ನು ನಿಚ್ಚಳವಾಗಿ ಅರ್ಥಕೊಂಡಿದ್ದಂಥ ಮಾಸ್ಟರ್ ಪ್ರತಿ ವಾರದ ಕೊನೆಯಲ್ಲಿ ಮತ್ತೆ ಇನ್ಯಾವಾಗಲೇ ರಜಾ ದಿನ ಸಿಗಲಿ ತಪ್ಪದೆ ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದಂತೆ. ಈಗ ಹಿಂದಿನ ಅವನು ಭೇಟಿಯಾದ ನಂತರ ಅವನು ಬಂದು ಹೋಗ್ತಾ ಇದ್ದ ದಿನಗಳನ್ನು ನೋಡೋಣಂತೆ. ಸೊ ಅವನಿಗೆ ಎಷ್ಟೋ ರಾಮಕೃಷ್ಣರೆಲ್ಲ ಇದನ್ನು ಕಂಡುಕೊಂಡಿದ್ದ ಆನಂದವನ್ನು ಅಂತ ಹೇಳಿದ್ರೆ, ಅವರ ದಿವ್ಯತೆಯನ್ನು ಆನಂದವನ್ನು ಒಂದು ಅವಕಾಶವನ್ನು ಕೂಡ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಅವನು ಶಾಲಾ ರಜಾ ದಿನದಲ್ಲಿ ಮತ್ತು ಪ್ರತಿ ವಾರ ವೀಕೆಂಡಲ್ಲಿ ಅಂತ್ಯದಲ್ಲಿ ಯಾವಾಗಲೇ ಶಾಲೆ ರಜಾ ಬಿಟ್ಟಿದ್ರು ಕೂಡ ಮತ್ತು ಇನ್ಯಾವಾಗ ಅನುಕೂಲ ಸಾಧ್ಯತೆ ಆಗುತ್ತೋ ಅವಾಗೆಲ್ಲ ಅವನು ಬಂದುಬಿಡ್ತಾ ಇದ್ದಂತೆ. ಮತ್ತು ಎಷ್ಟೋ ಸಲ ಬರ್ತಾ ಒಂದು 2-3 ದಿನ ದಕ್ಷಿಣೇಶ್ವರದಲ್ಲೇ ಗುರು ಸಾನ್ನಿಧ್ಯದಲ್ಲೂ ಉಳ್ಕೊಂಡು ಸಾಧನೆ ಮಾಡೋದು ಕೂಡ ಇತ್ತು. ಶ್ರೀರಾಮಕೃಷ್ಣರ ಪರಮ ಪಾವನಕರ ಸಾನ್ನಿಧ್ಯ ಸುಖ ಅವನಲ್ಲಿ ಎಂಥ ಆನಂದದ ಮತ್ತನ್ನು ಉಂಟು ಮಾಡ್ತಾ ಇತ್ತು ಅಂದರೆ, ಅವ್ರ ಬಳಿಗೆ ಹೋಗೋಂಥ ಒಂದು ಅವಕಾಶವನ್ನು ಅವನು ಕಳೆದುಕೊಳ್ತಾ ಇರಲಿಲ್ಲ. ಕೆಲವೊಮ್ಮೆ ಭಕ್ತರನ್ನು ಭೇಟಿ ಮಾಡೋದಕ್ಕೆ ರಾಮಕೃಷ್ಣರೇ ಕಲ್ಕತ್ತಾಗೆ ಬರ್ತಾಯಿದ್ರು. ಆ ಸುದ್ದಿ ತಿಳಿದಾಗಂತೂ ಮಾಸ್ಟರ್ ಮಾಷಿಯ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಮತ್ತು ಮಧ್ಯಾಹ್ನ ಊಟಕ್ಕೆ ಇಂಟರ್ವಲ್ ಗ್ಯಾಪ್ ಇರುತ್ತಲ್ಲ ಆವಾಗೊಂದು ಸಲ, ಮತ್ತು ಸ್ಕೂಲ್ ಮುಗಿದ ಮೇಲೆ ಮನೆಗೆ ಹೋಗೋಕ್ಕೆ ಮುಂಚೆ ಈ ಥರ ಕೆಲವು ಬಂದು ರಾಮಕೃಷ್ಣ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಸಾಮಾನ್ಯವಾಗಿ ರಾಮಕೃಷ್ಣ ಬಲರಾಮನ ಮನೆಗೆ ಬಂದರೆ ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಇವನ ವಿದ್ಯಾಸಾಗರ ಶಾಲೆಯಲ್ಲಿ ಇವನು ಕೆಲಸ ಮಾಡ್ತಾ ಇದ್ದದ್ದು. ಯಾವಾಗ ರಾಮಕೃಷ್ಣರು ಬರ್ತಾರೆ ಅಂತ ಗೊತ್ತಾಗಿತ್ತೋ ಆವಾಗ ಅದು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಮಧ್ಯ ಊಟಕ್ಕೆ ಬಿಟ್ಟಾಗ ಮುಂಚೆ ಮತ್ತೆ ಸ್ಕೂಲಿಗೆ ಮುಗಿಸಿದ ಮೇಲೆ ಒಂದು ಸಲ, ಎಷ್ಟೋ ಸಲ 3 ಸಲನೂ ಬರ್ತಾ ಇದ್ದಂತೆ. ಒಂದೊಂದು ಸಲ ಅನುಕೂಲ ಆಗಲಿಲ್ಲ ಅಂದರೆ ಒಂದು ಸಲ ಆದರೂ ಬಂದೋಗಿರ್ತಾ ಇದ್ದ. ಆದರೆ ಅನೇಕ ಬಾರಿ 3 ಹೊತ್ತು ಕೂಡ ಬಂದಿರ್ತಾ ಇದ್ದ ರಾಮಕೃಷ್ಣ ಕಲ್ಕತ್ತಾಗೆ ಬಂದಾಗ. ಸ್ವಲ್ಪ ನಾವು ಯೋಚನೆ ಮಾಡಬೇಕು, ಆಗಿನ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇದ್ದದ್ದು. ಮತ್ತು ಇವನು ಮಧ್ಯಮ ವರ್ಗದ ಜನ, ಹಾಗೆ ಸಾರೋಟೆಲ್ಲ ಪ್ರತಿ ಸಲ ಸಾರೋಟ್ಗೆ ಹಾಕೋಷ್ಟು ಹಣ ಇರಲಿಲ್ಲ. ಮತ್ತು ನಮ್ಮ ಥರ ಇವಾಗಿನೆಲ್ಲ ಗಾಡಿ ಅನುಕೂಲನೂ ಇಲ್ಲ. ಆದರೆ ಅವನಲ್ಲಿ ಯಾವ ಕಾಳಜಿ, ಆ ವ್ಯಾಕುಲತೆ ಇತ್ತು ಅಂತ ಹೇಳಿದ್ರೆ ಎಷ್ಟು ದೂರ ಕೂಡ ನಡ್ಕೊಂಡು ಬರ್ತಾ ಇದ್ದಂಥವನು. ಅವ್ನು ನಡ್ಕೊಂಡು ಬರೋ ಅವನಿಗೆ ಆಯಾಸ ಅನ್ನಿಸ್ತಾನೆ ಇರಲಿ. ಯಾಕಂದರೆ ಆ ರಾಮಕೃಷ್ಣರ ಪರಮ ದಿವ್ಯ ಸಾನ್ನಿಧ್ಯ ಬೇಕು ಅನ್ನೋಂಥ ಹಂಬಲ ಇತ್ತಲ್ಲ. ಸೊ ಹಾಗಾಗಿ ಎಷ್ಟೋ ಬಾರಿ ಕಲ್ಕತ್ತಾ ಬಂದರೆ 3 ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಬಂದು ರಾಮಕೃಷ್ಣರನ್ನು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಶಾಲೆಗೆ ಹೋಗ್ತಾ ಇದ್ದ. ಒಂದು ಸಲ ಹೀಗೆ ಬಲರಾಮನ ಮನೆಗೆ ರಾಮಕೃಷ್ಣರು ಬಂದಿದ್ದಾಗ ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದಿದ್ದಾನೆ. ಊಟದ ಟೈಮಲ್ಲಿ ಬಂದು ಹೋಗೋಕ್ಕೆ ಒಂದಷ್ಟೊತ್ತಾಯ್ತು. ಇನ್ನು ಎಲ್ಲೋ ಊಟಕ್ಕೆ ಸ್ವಲ್ಪ ಸಮಯದಲ್ಲೇ ಆತ ಮುಗಿಸ್ಕೊಳ್ಬೇಕಾಗಿರುತ್ತೆ. ಆದರೂ ಕೂಡ ಹೋಗ್ತಾ ಇದ್ದ. ಒಂದಿನ ಹಿಂಗೆ ಮಧ್ಯಾಹ್ನ ಬಂದಿದ್ದಾನೆ. ಆಗ ರಾಮಕೃಷ್ಣರು ತಮ್ಮ ಕೆಲವು ವಾರ ಭಕ್ತರೆಲ್ಲ ಕೂತಿದ್ರು. ಆಗ ತಮಾಷೆಯಾಗಿ ಅವನಿಗೆ ಈ ಚರ್ಯೆಯನ್ನು ನೋಡ್ಬಿಟ್ಟು ಹೇಳ್ತಾರಂತೆ, ನೋಡಿ ಈತ ಹೇಗಿದ್ದಾನೆ ಅಂದರೆ 7-8 ಮಕ್ಕಳ ತಾಯಿ ಇದ್ದಾಗಿದ್ದಾನೆ. ಆಕೆಗೆ ಹಗಲಿರಲು ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಆದರೂ ಕೂಡ ಒಮ್ಮೊಮ್ಮೆ ಬಂದು ಪತಿ ಸೇವೆ ಮಾಡ್ಕೊಂಡು ಹೋಗ್ತಾಳೆ. ಹಾಗೆಯೇ ಇವನು ಕೂಡ ತನ್ನ ಎಲ್ಲ ಸ್ಕೂಲ್ ಎಲ್ಲ ಸಮಯದಲ್ಲೂ ಕಾರ್ಯದಿದ್ರಲ್ಲೂ ಬಂದು ಹೋಗ್ತಾನೆ ಅಂಥೇಳಿ ಹೇಳ್ತಾರೆ. ಅವರ ಮಾತನ್ನು ಕೇಳಿ ಭಕ್ತರೆಲ್ಲ ಬಿದ್ದು ನಗ್ತಾರಂತೆ. ಸೊ ಹೀಗೆ ರಾಮಕೃಷ್ಣರ ಬಳಿ ಬರೋದಕ್ಕೆ ಒಂದೇ ಒಂದು ಅವಕಾಶವನ್ನು ಕೂಡ ಆತ ತಪ್ಪಿಸ್ಕೊಳ್ತಾ ಇರಲಿಲ್ಲ.
ಮತ್ತು ರಾಮಕೃಷ್ಣ ಹತ್ರ ಬಂದ ಮೇಲೂ ಅಷ್ಟೇ, ಅಲ್ಲಿ ಆತ ಏನು ಹೆಚ್ಚು ಮಾತಾಡ್ತಿರ್ಲಿಲ್ಲಂತೆ. ಯಾವುದೋ ಒಂದು ಮೂಲೆಯಲ್ಲಿ ಕೂತು ತದೇಕಚಿತ್ತವಾಗಿ ರಾಮಕೃಷ್ಣನ ನೋಡ್ತಾ ಇರ್ತಿದ್ದ. ಮತ್ತು ಅವ್ರ ಬಾಯಿಂದ ಬರುವಂಥ ಒಂದೊಂದು ಮಾತು ಕೂಡ ತಪ್ಪಿ ಹೋಗಬಾರ್ದು ಅಂತೇಳಿ ಅಷ್ಟು ಏಕಾಗ್ರ ಚಿತ್ತನಾಗಿ ಕೇಳಿ, ಮತ್ತು ಹೊರಗಡೆ ಬಂದು ಅವಕಾಶ ಆದ ತಕ್ಷಣ ತನ್ನ ಪುಟ್ಟ ಡೈರಿಯಲ್ಲಿ ಒಂಚೂರು ನೋಟ್ ಮಾಡ್ಕೊಳ್ತಿದ್ದ. ಮತ್ತು ಮನೆಗೆ ಹೋದ್ಮೇಲೆ ಅವತ್ತೊಂದು ದಿನ ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಳ್ತಾ ಇದ್ನಂತವನು. ಮುಂದೆ ನರೇಂದ್ರನ ಅಂದರೆ ವಿವೇಕಾನಂದರ ತಮ್ಮ ಮಹೇಂದ್ರನಾಥ ದತ್ತ ಅಂಥೇಳಿ, ಅವನು ಕೂಡ ಒಂದು ನೆನಪಿಸ್ಕೊಂಡು ಹೇಳ್ತಾನೆ. ಅವರ ಸೋದರ ಸಂಬಂಧಿ ಅವನು ಯಾರು, ರಾಮಚಂದ್ರ ದತ್ತ, ಅವನ ಮನೆಗೂ ಕೂಡ ರಾಮಕೃಷ್ಣರಾಗ ಬರ್ತಾಯಿದ್ರು. ಆಗ ಈ ಹುಡುಗರು ಹೋದಾಗ ಅವನು ನೆನಪಿನಲ್ಲಿ ಹೇಳ್ತಾನೆ, ಮಹೇಂದ್ರನಾಥ್ ಅಂದರೆ ಮಾಸ್ಟರ್ ಮಹಾಶಯ ಕೂಡ ಬರ್ತಾಯಿದ್ರು. ಅವರು ಬಂದಾಗ ಎಲ್ಲ ಜನ ಇದ್ದರೂ ಕೂಡ ಮಾಸ್ಟರ್ ಮಹಾಶಯ ಎಲ್ಲೋ ಒಂದು ಮೂಲೆಯಲ್ಲಿ ಗೋಡೆ ಗೊರ್ಕೊಂಡು ಕಾಲ್ಗಳನ್ನ ಮಡಿಸಿ ಅದ್ರ ಮೇಲೆ ತಮಗೆಲ್ಲ ಹಿಡ್ಕೊಂಡು ತದೇಕಚಿತ್ತವಾಗಿ ರಾಮಕೃಷ್ಣನ್ನೇ ನೋಡ್ತಾ ಇರ್ತಿದ್ರು. ಅವರು ಒಮ್ಮನಸ್ಸಿನಿಂದ ರಾಮಕೃಷ್ಣ ಮಾತನ್ನು ಆಲಿಸ್ತಾ ಇದ್ರು. ಬೇರೆ ಯಾರ ಜೊತೆನೂ ಅವ್ರು ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅವ್ರ ನಡವಳಿಕೆಯಲ್ಲಿ ಭಾಳ ನಮ್ರತೆ ಎದ್ದು ಕಾಣ್ತಿತ್ತು ಅಂಥೇಳಿ ನರೇಂದ್ರನ ತಮ್ಮ ಮಹೇಂದ್ರನಾಥ್ ದತ್ತ ನೆನಪಿನಲ್ಲಿ ಹೇಳ್ಕೊಳ್ತಾನೆ. ಹೀಗೆ ತದೇಕ ಚಿತ್ತದಿಂದ ತಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದ. ಅವನನ್ನು ಶ್ರೀರಾಮಕೃಷ್ಣರು ಏನಾದರೂ ಪ್ರಶ್ನೆ ಕೇಳಿದ್ರೆ ಎಷ್ಟೋ ಸಾರಿ ಕೇಳ್ತಾ ಇದ್ರು ರಾಮಕೃಷ್ಣರು. ಆಗ ಶ್ರೀರಾಮಕೃಷ್ಣರ ಭಾವಕ್ಕೆ ಹೊಂದುವಂಥ ಹಿತವಾದ ಉತ್ತರವನ್ನು ಅವನು ಕೊಡ್ತಾ ಇದ್ನಂತೆ. ಮತ್ತು ರಾಮಕೃಷ್ಣನ ಸಂತೋಷಪಡಿಸ್ಬೇಕು ಅಂತೇನೋ ಅವನು ಹಾಗೆ ಉತ್ತರಿಸ್ತಾ ಇರಲಿಲ್ಲ. ಅವರನ್ನು ಅವನ ಎದೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇತ್ತು ಅಂದರೆ ಆ ತಿಳುವಳಿಕೆ ಅವನ ಮಾತಿನಲ್ಲಿ ಹೊಮ್ತಾ ಇತ್ತು. ಮತ್ತು ಅಷ್ಟಲ್ಲದೆ ತನಗೆ ಯಾವುದಾದ್ರೂ ಸರಿಯಾಗಿ ಅರ್ಥವಾಗದೇ ಇರುವಂಥ ವಿಚಾರಗಳನ್ನು ಕುರಿತು ಪ್ರಶ್ನೆ ಕೇಳಬೇಕಾದ್ರೂ ಅವನ ಮಾತಿನಲ್ಲಿ ಭಾಳ ವಿನಯ ತುಂಬಿಕೊಂಡಿರ್ತಿತ್ತಂತೆ. ಅವನು ಇಂಥ ಗಹನವಾದ ಪ್ರಶ್ನೆ ಕೇಳಬೇಕಾದ್ರೂ ಏನೋ ತಾನು ಭಾಳ ವಿಷಯವನ್ನು ತಿಳ್ಕೊಂಡಿದ್ದೀನಿ ಅಂತ ಪ್ರದರ್ಶನಕ್ಕಾಗಿ ಏನೂ ಕೇಳ್ತಾ ಇರಲಿಲ್ಲ. ಆ ವಿಚಾರದ ಕುರಿತು ಸ್ಪಷ್ಟತೆ ಬೇಕಾಗಿರ್ತು, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರ ಭಾಳ ವಿನಮ್ರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ನಂತವನು. ಮತ್ತು ಅವನು ತನ್ನ ಮತ್ತು ರಾಮಕೃಷ್ಣರ ನಡುವೆ ಅಹಂ ಅನ್ನೋದನ್ನು ಪ್ರವೇಶ ಮಾಡೋದಕ್ಕೆ ಯಾವತ್ತೂ ಕೂಡ ಆಸ್ಪದ ಕೊಡಲಿಲ್ಲ. ಅವನ ಆ ನಿರಭಿಮಾನದ ಸ್ಥಿತಿಯನ್ನು ಕಂಡು ಸುಪ್ರೀತರಾಗಿ ರಾಮಕೃಷ್ಣರೇ ಒಂದು ಸಲ ಉದ್ಗರಿಸ್ತಾರತ್ತೆ. ಇದನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಸಾಕ್ಷಾತ್ ಭಗವಂತ ಮತ್ತು ರಾಮಕೃಷ್ಣರು ಸತ್ಯವಾದದ್ದು ಮಾತ್ರನೇ ಹೇಳೋವಂಥವ್ರು. ಅವನ ಈ ನಿರಭಿಮಾನದ ಮನಸ್ಥಿತಿಯನ್ನು ಕಂಡು ರಾಮಕೃಷ್ಣರೇ ಒಂದು ಸಲ ದೃಢವಾಗಿ ಹೇಳ್ತಾರೆ, ಅವನಲ್ಲಿ ಅಹಂಕಾರ ಇಲ್ಲ ಅಂಥೇಳಿ. ಸಾಕಲ್ಲ, ಎಂಥ ಒಂದು ದೊಡ್ಡ ಸರ್ಟಿಫಿಕೇಟು, ಅವತಾರ ಪುರುಷನಿಂದಲೇ ಅವನಿಗೆ ಸರ್ಟಿಫಿಕೇಟ್ ಇದು, ಅವನಲ್ಲಿ ಅಹಂಕಾರ ಇಲ್ಲ ಅಂತ. ಹೀಗೆ ಭಗವಂತನ ರಾಜ್ಯದ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳನ್ನು ನೇರವಾಗಿ ಸರಳವಾಗಿ ಭಾವಪೂರ್ತವಾಗಿ ದೃಷ್ಟಾಂತ ಕಥೆಗಳ ಸಹಾಯದಿಂದ ತಿಳಿಸ್ಕೊಡೋಂಥ ರಾಮಕೃಷ್ಣ ಮಾತುಗಳನ್ನು ಕೇಳೋದಂದ್ರೆ ಮಾಸ್ಟರ್ಗೆ ಪಂಚಪ್ರಾಣ ಆಗಿತ್ತು. ಸತ್ವಹೀನವಾದಂಥ ಪ್ರಪಂಚದ ನಡುವೆ ಅವನ ಪಾಲಿಗೆ ಜೀವರಸವನ್ನು ಕೊಡ್ತಾ ಇದ್ದಂಥ ಅಮೃತದ ಏಕಮಾತ್ರ ಸಾಗರ ಅವರ ರಾಮಕೃಷ್ಣರ ಸಾನ್ನಿಧ್ಯ. ಸೊ ಹಾಗಾಗಿ ಅವನ ಪ್ರಾಣ ತನ್ನ ಗುರುವಿನ ಸಾನ್ನಿಧ್ಯಕ್ಕಾಗಿ ಹಂಬಲಿಸ್ತಾ ಇದ್ದ ಬಗ್ಗೆ ವರ್ಣಿಸಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಏನಾಗುತ್ತೆ, ರಾಮಕೃಷ್ಣರು ಈ ಕಲ್ಕತ್ತಾಗಿ ಹೀಗೆ ಬರ್ತಾ ಇರ್ತಾರಲ್ಲ, ಬಂದಾಗೆಲ್ಲ ಇವನು ಹೋಗಿ ಭೇಟಿ ಆಗ್ತಿರ್ತಾನೆ. ಒಂದ್ಸಲ ಕೇಶವ ಸೇನನ ದೊಡ್ಡಣ್ಣ ನವೀನ್ ಸೇನನ ಮನೆಗೆ ರಾಮಕೃಷ್ಣ ಬರೋದಿರುತ್ತೆ. ಈ ವಿಷಯ ಗೊತ್ತಾಗಿದ್ದೆ ಮಾಸ್ಟರ್ ಮಹಾಶಯ ತನ್ನ ಮನೆಯಿಂದ ಹೊರಟು ಆ ರಾಮಕೃಷ್ಣರು ಬರೋ ಆ ಮನೆಗೆ ಹೋಗ್ತಾನೆ. ಅದ್ರ ಹೋಗಬೇಕಾದ್ರೆ ಅವ್ನಿಗೆ ಎಷ್ಟು ಕಾತರತೆ ಇತ್ತು ಅಂತ ಹೇಳಿದ್ರೆ, ತನ್ನ ಮನೆಗೆ ಬೀಗನೇ ಹಾಕ್ಲಿಲ್ವಂತೆ. ಆ ಮತ್ತನಾಗಿ ಮನೆ ಬೀಗ ಹಾಕ್ತೇನೆ ಹಾಗೆ ಹೋಗ್ಬಿಟ್ಟಿರ್ತಾನೆ ಅವನು. ಯಾರು ಕಳ್ಳರು ಬಂದು ದೋಚ್ಕೊಂಡು ಹೋದಾರೋ ಅನ್ನೋದ್ರ ಕಡೆಗೂ ಅವನ ಗಮನ ಇರಲಿಲ್ಲ. ಸದ್ಯಕ್ಕೇನು ಅಂತ ಅನಾಹುತ ಆಗಲಿಲ್ಲ. ಸೊ ಈ ರೀತಿ ಅದ್ರ ಕಡೆನೂ ಗಮನ ಇಲ್ಲದೆ ಬೀಗನೆ ಹಾಕ್ತೆ ಬಂದುಬಿಟ್ಟಿರ್ತಾನೆ. ಆವತ್ತಿನ ದಿನ ಅಲ್ಲಿ ಬಂದಾಗ ನವೀನ್ ಸೇನನ ಮನೆಗೆ ಬಂದಿದ್ದಾನೆ. ಕೆಳಗಡೆ ಜಗಲಿಯಲ್ಲೇ ಕುಳಿತುಕೊಂಡು ರಾಮಕೃಷ್ಣ ಮೊದಲನೇ ಅಂತಸ್ತಿನಲ್ಲಿದ್ದರು. ಅದೊಂಥರ ಹಿಂಗೆ ಓಪನ್ ಟೆರೆಸ್ ಥರ ಇತ್ತು. ಇವನು ಕೆಳಗಡೆಯಿಂದಲೇ ಅದನ್ನು ನೋಡ್ತಾ ಅವರು ಭಕ್ತಿ ಗೀತೆಗಳನ್ನು 3 ಹಾಡನ್ನು ಹಾಡೋದ್ರಂತೆ ಅವತ್ತು ರಾಮಕೃಷ್ಣರು. ಮತ್ತು ಭಾವೋನ್ಮತ್ತರಾಗಿ ನರ್ತಿಸ್ತಾರೆ. ಇದನ್ನೆಲ್ಲ ಅವನು ದೂರದಿಂದಲೇ ನೋಡಿ ಆ ದೃಶ್ಯವನ್ನು ತನ್ನ ಮನಸ್ಸಿನಲ್ಲೇ ಭಾವಿಸ್ತಾ ಧ್ಯಾನಿಸ್ತಾ ಅವನ ಪಾಡ್ಗೆ ಅವನು ಒಬ್ಬನೇ ಒಂದು ಕಡೆ ಕೂತಿದ್ದಂತೆ ಕೆಳಗಡೆನೆ. ಇದಾದ್ಮೇಲೆ ಮಾರನೇ ದಿನ ಅವನು ದಕ್ಷಿಣೇಶ್ವರಕ್ಕೆ ಹೋಗಿರ್ತಾನೆ. ರಾಮಕೃಷ್ಣರನ್ನ ಅವನು ಹಿಂದಿನ ದಿನ ಬಂದು ಕಂಡಿದ್ದು ಏನು ವಿಷಯ ಬಾಯಿ ಬಿಟ್ಟು ಹೇಳಿರೋದಿಲ್ಲ. ಆದರೆ ರಾಮಕೃಷ್ಣರಿಗೆ ಅವನು ಹೋದ ತಕ್ಷಣ ಅವ್ರು ಹೇಳ್ತಾರೆ, ಗುಪ್ತವಾಗಿ ಭಾಳ ಒಳ್ಳೆಯದು, ಭಗವಂತನನ್ನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಕರಿಬೇಕು ಅಂಥೇಳಿ ಹೇಳ್ತಾರೆ ಅವರು.
ಶ್ರೀರಾಮಕೃಷ್ಣರು ಉಪಸ್ಥಿತರಿರ್ತಿದ್ದಂಥ ಪ್ರತಿಯೊಂದು ಪರಿಸರದಲ್ಲೂ ಒಂದು ಉತ್ಸವದ ಮೆರೆಗಿರ್ತಾ ಇತ್ತು. ಅವರಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಉತ್ಸವದ ವಾತಾವರಣ. ರಾಮಕೃಷ್ಣರು ಇದ್ದರೆ ಅಲ್ಲಿ ಆನಂದವೇ ಹೋಗ್ತಾ ಇತ್ತು. ಅಲ್ಲಿ ಯಾವುದೇ ಒಂದು ಸಪ್ಪೆತನ ಅಥವಾ ಯಾವುದೋ ಒಂದು ಮೊರೋಸಿನೆಸ್ ಅಂತ ನೋಡಿ ಇರ್ತಾನೆ ಇರಲಿಲ್ಲ. ಮತ್ತು ಭಗವಂತನ ಸಂಬಂಧವಾದ ಚಿಂತನೆ, ಸಂಭಾಷಣೆ, ಭಜನೆ, ನರ್ತನೆ ಇವೆಲ್ಲ ಇಡೀ ವಾತಾವರಣವನ್ನು ಉನ್ನತ ಸ್ತರಕ್ಕೆ ಏರಿಸ್ತಾ ಇತ್ತು. ಅದನ್ನೆಲ್ಲ ಕಂಡು ಅವರ ಅನುಭವಿಸ್ತಾ ಇದ್ದಂಥ ರಾಮಕೃಷ್ಣರ ಭಗವದಾನಂದ ಅವರ ಸಮಾಧಿ ಸ್ಥಿತಿಗೆ ಏರ್ತಾ ಇದ್ದ ಪರಿ ಸುತ್ತಲ ಪರಿಸರ ಭಗವನ್ಮಯವಾಗಿ ಇರುವಂತೆ ಮಾಡಿದ್ವಂತೆ. ಇದೆಲ್ಲದರ ನಡುವೆ ತಿಳಿಹಾಸ್ಯದ ಸಿಂಚನ ಬೇರೆ ರಾಮಕೃಷ್ಣರ ಮಾತಲ್ಲಿ. ಈ ಥರ ಈ ಎಲ್ಲವನ್ನ, ಈ ಪವಿತ್ರ ಪರಿವೇಶದ ಪ್ರತಿಯೊಂದು ನಿಮಿಷವನ್ನು ಮನಸಾರೆ ಸವಿತಾ ಇದ್ದ. ಆ ಥರ ರಾಮಕೃಷ್ಣರ ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ಅವನು ಯಾವುದನ್ನು ತಪ್ಪಿಸ್ಕೊಳ್ತಾ ಇರಲಿಲ್ಲ ಮತ್ತು ಅದನ್ನು ಅನುಭವಿಸ್ತಾ ಇದ್ದ ಆ ಆನಂದವನ್ನು. ಮತ್ತು ರಾಮಕೃಷ್ಣರು ಅಂತ ಹೇಳಿದ್ರೆ ಮಾಸ್ಟರ್ಗೆ ಅದೆಂಥದೋ ಒಂದು ಪ್ರಬಲವಾದ ಆಕರ್ಷಣೆ ಇತ್ತು. ಅದಕ್ಕೆ ಕಾರಣ ಮುಂದೆ ಅವನು ಭಾಳ ಚೆನ್ನಾಗಿ ಹೇಳ್ತಾನೆ. ಇದು ಭಾಳ ಮುಖ್ಯವಾದಂಥ ಮಾತು. ಮಾಸ್ಟರ್ ಹೇಳ್ತಾನೆ, ನೋಡಿ, ನೀವು ಅವತಾರ ಪುರುಷನನ್ನು ನೋಡಿಲ್ಲ, ನೋಡಿದ್ದಿದ್ರೆ ಮುಗ್ಧರಾಗಿ ಹೋಗ್ತಾ ಇದ್ರಿ. ಅವರ ನಡೆನುಡಿ, ಚಲನವಲನ, ಸ್ನಾನ, ಆಹಾರ, ಶಯನ, ಸ್ವಪ್ನ, ಸ್ನೇಹ, ತಿರಸ್ಕಾರ ಕೂಡ, ಮಾತು, ಮೌನ ಪ್ರತಿಯೊಂದು ಅತ್ಯಂತ ಸುಂದರ, ಸರಸ ಮತ್ತು ಮಧುರ. ಹೀಗೆ ರಾಮಕೃಷ್ಣರಿಗೆ ಸಂಬಂಧಿಸಿದ ಒಂದೊಂದು ಅಂಶ ಕೂಡ ಮಾಸ್ಟರ್ ಮಹಾಶಯನ ಹೃದಯದಲ್ಲಿ ಆನಂದದ ತರಂಗಗಳನ್ನ ಎಬ್ಬಿಸ್ತಾ ಇತ್ತು. ಅವನು ಹೇಳ್ತಾನಲ್ಲ, ಅವತಾರ ಪುರುಷನನ್ನು ನೋಡಿಲ್ಲ, ನೋಡಿದರೆ ಮುಗ್ಧರಾಗಿ ಹೋಗ್ತಿದ್ರಿ. ಯಾಕಂದರೆ ಅವ್ರ ನಡೆ ನುಡಿ ಅಂದರೆ ಸುಮ್ಮನೆ ಒಂದ್ಸಲ ಅವ್ರು ಹಿಂಗೆ ನೋಡಿದ್ರೆ ಸಾಕು, ಕೈ ಎತ್ತಿದ್ರೆ ಸಾಕು. ಯಾಕಂದರೆ ಅದು ಸಾಮಾನ್ಯ ಅಲ್ಲ. ಆ ಸಚ್ಚಿದಾನಂದ ಘನವೇ ಶರೀರ ತಾಳಿ ಬಂದಾಗ ಆ ಇಡೀ ಆ ಕಣಕಣದಲ್ಲೂ ಆನಂದ ಇರುತ್ತೆ. ಅದು ನೋಡಿದವರೆಗೂ ಕೂಡ ಅದು ಅನುಭವಕ್ಕೆ ಬರುತ್ತೆ. ಹಾಗಾಗಿ ಅವ್ನು ಹೇಳ್ತೇನೆ, ನೀವು ಅವತಾರ ಪುರುಷನ ನೋಡಿಲ್ಲ, ನೋಡಿದ್ದಿದ್ರೆ ಮುಗ್ಧರಾಗಿ ಹೋಗ್ತಿದ್ರಿ. ಸೊ ಇವನು ರಾಮಕೃಷ್ಣ ಕಂಡಾಗೆಲ್ಲ ಆ ಒಂದು ಸ್ತರದಲ್ಲೇ ಆನಂದವನ್ನು ಅನುಭವಿಸ್ತಾ ಇದ್ದ. ಸ್ವಲ್ಪ ನಾವು, ಯಾಕಂದರೆ ನಮ್ಮ ಮನಸ್ಸಿಗೆ ನಿಲುಕಬೇಕಲ್ಲ, ಅದಕ್ಕೆ ಹೇಳೋ ಹಾಗೆ ಎಷ್ಟೋ ಜನ ಇಲ್ಲಿ ಭಕ್ತರು ನಮ್ಮ ಪೂಜ್ಯ ಗುರುಗಳಾದಂಥ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರನ್ನು ಕಂಡಿರೋರು ಇರ್ಬೋದು. ಮತ್ತು ಅನೇಕ ಜನ ಭಕ್ತರು, ಅವರ ಸಂಪರ್ಕಕ್ಕೆ ಬಂದಂಥ ಯುವಕ ಯುವತಿಯರು ಕೂಡ ಹೇಳ್ಕೊಂಡಿದ್ದಾರೆ. ಸುಮ್ಮನೆ ಸ್ವಾಮೀಜಿ ಒಂದ್ಸಲ ಈಗ ಕೈ ಎತ್ತಿದ್ರೆ ಸಾಕು, ಏನೋ ಒಂದು ಆನಂದ ಆಗೋದು ಅಂಥೇಳಿ. ಅವರು ಒಂದ್ಸಲ ಹಿಂಗೆ ನೋಡಿದ್ರೆ ಅವರು ಏನೋ ಒಂದು, ಅವರ ಒಂದು ಚರ್ಯೆ ಅದು ನೋಡುಗರಲ್ಲೂ ಕೂಡ ಒಂದು ಆನಂದವನ್ನು ತರ್ತಾ ಇತ್ತು. ಮತ್ತು ಇಲ್ಲಿ ಮಾಸ್ಟರ್ ಮಾಷ ಹೇಳಿದ್ನಲ್ಲ, ಅವತಾರ ಪುರುಷನ ಚಲನವಲನ, ಸ್ನಾನ, ಆಹಾರ, ಶಯನ, ಸ್ವಪ್ನ, ಸ್ನೇಹ, ತಿರಸ್ಕಾರ ಕೂಡ ಪ್ರತಿಯೊಂದು ಅತ್ಯಂತ ಸುಂದರ. ತಿರಸ್ಕಾರ ಅಂತ ಹೇಳಿದ್ರೆ ಈ ಬೈಗಳ ಆ ಥರದ್ದು ಏನಪ್ಪ ಆನಂದ ಕೊಡುತ್ತೆ. ಆದರೆ ನಾವು ಗಮನಿಸಿದ್ದೀವಿ, ಪೂಜ್ಯ ಸ್ವಾಮೀಜಿಯವರ ತುಂಬ ಆತ್ಮೀಯ ಭಕ್ತರು ಎಷ್ಟೋ ಸಲ ಪರಸ್ಪರ ಭೇಟಿಯಾದಾಗ ಮಾತಾಡ್ಕೊಂಡು, ಸ್ವಾಮೀಜಿ ಇವತ್ತು ನನಗೆ ಈ ಥರ ಬೈದರು, ಸ್ವಾಮೀಜಿ ಈ ಥರ ನನಗೆ ಹಿಂಗೆ ಬೈದರು ಅಂತೇಳಿ ಅವ್ರು ಬೈದದ್ದನ್ನು ಕೂಡ ಸಂತೋಷದಿಂದ ಹಂಚ್ಕೊಂಡು ಮಾತಾಡ್ತಾಯಿದ್ರು. ಇದು ಹಾಗೆ ಭಗವಂತನ ವಲಯದಲ್ಲಿದ್ದಾಗ ಅವನ ಸಂಬಂಧಪಟ್ಟದ್ದು ಅದು ಪ್ರತಿಯೊಂದು ಆನಂದವೇ. ಇಲ್ಲಿ ಮಾಸ್ಟರ್ ಮಹಾಶಯ ಹಾಗಾಗಿ ಆ ಒಂದೊಂದು ಕಣದ ಆನಂದವನ್ನು ಕೂಡ ಅನುಭವಿಸ್ತಾ ಇದ್ದಾನೆ. ಮತ್ತು ಅವನು ಹೇಳುತ್ತಿರ್ತಾನೆ, ರಾಮಕೃಷ್ಣರ ಜೊತೆ ಮತ್ತು ರಾಮಕೃಷ್ಣ ಸಂಬಂಧಪಟ್ಟ ಎಷ್ಟೋ ಸ್ಥಳಗಳಿಗೆಲ್ಲ ಅವನು ಭೇಟಿ ಕೊಟ್ಟಿರ್ತಾನೆ. ನಾನು ಎಷ್ಟೋ ಬೇರೆ ತೀರ್ಥ ಸ್ಥಾನಗಳಿಗೆ ಎಲ್ಲದಕ್ಕೆ ಹೋಗಿದ್ದೀನಿ. ಆದರೆ ಎಲ್ಲೆಲ್ಲಿ ರಾಮಕೃಷ್ಣರ ಜೊತೆ ಹೋಗಿದ್ನೋ ಆ ಎಲ್ಲ ಸನ್ನಿವೇಶಗಳ ಚಿತ್ರ ಶಿಲೆಯ ಮೇಲೆ, ಅಂದರೆ ಕಲ್ಲು ಮೇಲೆ ಕೆತ್ತಿರೋ ಗೆರೆ ಅಂತ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದೆ. ಬೇರೆ ಕಡೆ ಎಲ್ಲ ಹೋಗಿದ್ದು ನನ್ನ ಮನಸ್ಸಿನಲ್ಲಿ ಯಾವುದೂ ಉಳಿದಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ. ಆದರೆ ರಾಮಕೃಷ್ಣರಿಗೆ ಸಂಬಂಧಪಟ್ಟಿದ್ದು, ಅವ್ರ ಜೊತೆ ಎಲ್ಲೇ ಹೋಗಿದ್ದು ಕೂಡ, ಅದು ಯಾವುದೇ ಒಬ್ಬ ಭಕ್ತನ ಮನೆಗೆ ಆಗ್ಬೋದು, ಅದೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ದೃಢವಾಗಿ ಉಳಿದಿದೆ ಅಂತ ಹೇಳ್ತೇನೆ. ಒಂದು ಘಟನೆ ಈಗಲೇ ನೆನಪಿಗೆ ಬಂತು, ಹೇಳ್ತೇನೆ. ಅಂದರೆ ಮುಂದೆ ಅವ್ನು ಮಾಸ್ಟರ್ ಮಹಾಶಯ ಸುಮಾರು 80 ವರ್ಷದವನಿದ್ದಾಗ ಅವನ ಶರೀರ ಬಿಡೋದಕ್ಕೆ ಇನ್ನೇನು ಕೆಲವು ತಿಂಗಳು ದಿನಗಳು ಇರುತ್ತೆ. ಅಷ್ಟು ವೃದ್ಧನಾಗಿರ್ತಾನೆ. ಮತ್ತು ಅನೇಕ ಜನ ಆಗ ಯುವ ಭಕ್ತರು ಮತ್ತು ಎಷ್ಟೋ ಜನ ಭಕ್ತರು ಅವನ ಸಂಪರ್ಕಕ್ಕೆ ಬಂದು ರಾಮಕೃಷ್ಣರ ಬಗ್ಗೆ ಕೇಳಿ ಎಲ್ಲ ಅವರು ಬೇಲೂರು ಮಠಕ್ಕೂ ಎಲ್ಲ ಹೋಗ್ತಾಯಿದ್ರು. ಈ ರೀತಿ ರಾಮಕೃಷ್ಣ ಭಕ್ತರಾಗಿರ್ತಾರೆ. ಸೊ ಒಂದು ಸಲ ಒಬ್ಬ ಬ್ರಹ್ಮಚಾರಿಯನ್ನು
ಬೇಲೂರು ಮಠದಿಂದ ಹೊಸದಾಗಿ ಸೇರಿರೋನು ಅನ್ಸುತ್ತೆ. ಅವ್ನು ಮಾಸ್ಟರ್ ಮಾಷನ್ ಬಳಿ ಹಿರಿಯ ಸಾಧುಗಳು ಕಳಿಸ್ತಾರೆ. ನೋಡೋ ರಾಮಕೃಷ್ಣರು ಯಾವ್ಯಾವ ಜಾಗ ನೋಡಿದ್ರೋ ಮಾಸ್ಟರ್ ಮಾಷನಿಗೆ ಗೊತ್ತಿರುತ್ತೆ, ಹೋಗಿ ಎಲ್ಲ ನೀನು ನೋಡು ಅಂಥೇಳಿ. ಸೊ ಆ ಸಾಧುಗೂ ಕೂಡ ರಾಮಕೃಷ್ಣ ಸಂಬಂಧಪಟ್ಟಿದ್ದು ಯಾವ್ಯಾವ ಮನೆಗಳಾಗ್ಬೋದು, ಸ್ಥಳಗಳಾಗ್ಬೋದು ಕಲ್ಕತ್ತಾದಲ್ಲಿ, ಅದನ್ನೆಲ್ಲ ನೋಡಬೇಕು ಅಂತ ಆಸೆ ಬಂದು ಮಾಸ್ಟರ್ ಮಾಷನ್ ಬಳಿ ಬಂದು ಕೇಳ್ತಾನಂತೆ. ಈ ರೀತಿ ಹೇಳಿ ಕಳಿಸಿದ್ರು, ದಯವಿಟ್ಟು ರಾಮಕೃಷ್ಣರು ನಿಮಗೆ ನೆನಪಿರೋ ಹಾಗೆ ಎಲ್ಲೆಲ್ಲಿ ಹೋಗಿದ್ರು, ಯಾವ ಮನೆಗಳು ಯಾವ ಸ್ಥಳಗಳು ನೆನಪಿದ್ರೆ ಒಂದಷ್ಟು ಪಟ್ಟು. ತಕ್ಷಣ ಒಂದು ಸ್ಪಾಟಲ್ಲಿ, ಅಷ್ಟು ವೃದ್ಧನ ಇದ್ದಾನೆ, 80 ವರ್ಷ, ಇನ್ನೇನು ದೇಹ ಬಿಡೋ ಕೆಲವಾರು ದಿನಗಳಿದೆ, ಸುಮಾರು 50 ಸ್ಥಳಗಳ ಪಟ್ಟಿ ಮಾಡಿಕೊಡ್ತಾನಂತೆ ಅವ್ನು ಮಾಸ್ಟರ್ ಮಾಷಯ್ಯ, ವಿತ್ ಡೀಟೇಲ್ಸ್, ಅಡ್ರೆಸ್ ಸಮೇತ. ಇಲ್ಲಿ ಅವ್ರು ಇಂಥ ಸಮಯಕ್ಕೆ ಹೋಗಿದ್ರು, ಅಷ್ಟು ಅವನು ಮೆಮೊರಿ, ಅಷ್ಟು ನೆನ್ಪಿಟ್ಕೊಂಡಿರ್ತಿದ್ದ ರಾಮಕೃಷ್ಣದು. ವಚನವೇದದ್ದೆಲ್ಲ ನಾವು ಏನು ಕಾಣ್ತೇವಲ್ಲ ಅಷ್ಟೇ ಅಲ್ಲದೆ ಅವ್ರು ಎಲ್ಲಿ ಹೋಗಿದ್ರು, ಯಾವ ಸಮಯದಲ್ಲಿ ಹೋಗಿದ್ರು, ಏನಾಗಿತ್ತು ಅಂಥೇಳಿ. ಸೊ 50 ಸ್ಥಳಗಳ ಹೆಸರನ್ನು ಅವ್ನು ಕೇಳಿದ ತಕ್ಷಣ, ಆ ಸಾಧು ಕೇಳಿದ ತಕ್ಷಣ ಹೇಳ್ತಾನೆ ಮಾಸ್ಟರ್ ಮಾಷೆ. ಅಷ್ಟೇ ಅಲ್ಲದೆ ನಂಗೊಂದು 2 ದಿನ ಸಮಯ ಕೊಡಿ, ಇನ್ನೂ ಕೆಲವುದಿದೆ ಹೇಳ್ತೀನಿ ಅಂದ್ಬಿಟ್ಟು ಒಂದು 2 ದಿನ ಆದಮೇಲೆ ಇನ್ನೂ 32 ಲಿಸ್ಟ್ ಕೊಡ್ತಾನಂತ ಆತ. ಅಷ್ಟು ರಾಮಕೃಷ್ಣರಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಪಡಿಮೂಡಿತ್ತು. ರಾಮಕೃಷ್ಣರ ಮಾತು ಅಂತ ಹೇಳಿದ್ರೆ ಅವನಿಗೆ ವೇದವಾಕ್ಯ ಇದ್ದಾಗೆ, ಇಲ್ದಿದ್ರೆ ಅದಕ್ಕೂ ಮಿಗಿಲಾಗಿತ್ತು ಅವನಿಗೆ. ಒಂದು ಸಲ ರಾಮಕೃಷ್ಣರೇ ಅವನಿಗೆ ಅಮೂಲ್ಯವಾದಂಥ ಮಾತನ್ನು ಹೇಳ್ತಾರೆ. ಅವನು ದಕ್ಷಿಣೇಶ್ವರಕ್ಕೆ ಬಂದಾಗ, ದಿನ ಮಾಸ್ಟರ್ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಕೋಣೆಯಲ್ಲಿ ರಾಮಕೃಷ್ಣ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವನು ರಾಮಕೃಷ್ಣರು ಮಾಸ್ಟರ್ನ ಹತ್ತಿರ ಕರೆದ್ಬಿಟ್ಟು ಹೇಳ್ತಾರಂತೆ, ಒಂದು ಸೀಕ್ರೆಟ್ ಹೇಳೋ ರೀತಿಯಲ್ಲಿ ಹತ್ತಿರ ಕರೆದು ಹೇಳ್ತಾರೆ, ನೋಡು ಈ ಬಾಯಿಯ ಮೂಲಕ, ಅಂದರೆ ತಮ್ಮ ಮೂಲಕ, ನೋಡು ಈ ಬಾಯಿಯ ಮೂಲಕ ಮಾತನಾಡುವವನು ಭಗವಂತನೇ. ಸುಮ್ಮನೆ ಇಷ್ಟೇ ಮಾತು ಹೇಳಿದ್ರು ಅವತ್ತಿದ್ದಕ್ಕಿದ್ದಾಗೆ, ಇನ್ನೇನು ಬೇರೆ ಮಾತಾಡಲಿಲ್ವಂತೆ. ಈ ಬಾಯಿಯ ಮೂಲಕ ಮಾತನಾಡೋನು ಭಗವಂತನೇ ಅಂತೇಳಿ ರಾಮಕೃಷ್ಣರೇ ಹೇಳಿದ್ರಂತೆ. ಅವ್ನು ನೋಟ್ ಮಾಡಿಟ್ಕೊಳ್ತಾನೆ. ಮೊದಲೇ ವಿಶ್ವಾಸ ಇತ್ತು, ಈಗ ಅದಿನ್ನೂ ದೃಢ ಆಯಿತು ಅವನಿಗೆ. ರಾಮಕೃಷ್ಣರು ಈ ಬಾಯಿ ಮೂಲಕ ಮಾತನಾಡೋನು ಭಗವಂತನೇ ಅಂತ ಹೇಳಿದ್ರು. ಹೀಗೆ ರಾಮಕೃಷ್ಣರು ಯಾರಾದರೂ ಅವ್ರು ಮಾತಾಡಬೇಕಾದ್ರೆ ಹಿಂಗೆ ಡೈರಿನೋ ಆ ಥರ ಏನಾದರೂ ಬರ್ಕೊಳ್ಳೋಕೋದ್ರೆ ಇಷ್ಟಪಡ್ತಿರ್ಲಿಲ್ಲ, ತಡೀತಾ ಇದ್ರು, ಬೈತಿದ್ರು. ತಮ್ಮ ತ್ಯಾಗಿ ಶಿಷ್ಯ ತಾರಕ, ಅಂದರೆ ಮುಂದೆ ಶಿವಾನಂದ್ರು, ಅವರು ಕೂಡ 1-2 ಸಲ ಹಿಂಗೆ ಪ್ರಯತ್ನ ಪಟ್ಟಿರ್ತಾರೆ. ರಾಮಕೃಷ್ಣರು ನೀನು ಅದನ್ನೇನು ಮಾಡಬೇಕಾಗಿಲ್ಲ, ನಿನ್ನ ಜೀವನನೇ ಬೇರೆ ಅಂಥೇಳಿ ಆ ಪ್ರಯತ್ನಕ್ಕಾಗಲೇ ಇತಿಶ್ರೀ ಆಡಿಸ್ಬಿಟ್ಟಿರ್ತಾರೆ, ಬಿಟ್ಟಿರೋದಿಲ್ಲ. ಆದರೆ ಮಾಸ್ಟ್ರು ಮಾಷೇನು ಮಾತ್ರ ಯಾವತ್ತೂ ಅವ್ರು ಹಾಗೆ ಹೇಳಿರೋದಿಲ್ಲ. ಅಷ್ಟೇ ಅಲ್ಲದೆ ಹಲವಾರು ಸಂಭಾಷಣೆಗಳ ನಡುವೆ ಎಲ್ಲ ಭಕ್ತರು ಕೂತು ಇವರೇನೋ ಹೇಳಿದ್ಮೇಲೆ ಆಗಾಗ ಮಾಸ್ಟರ್ ಕಡೆ ತಿರುಗಿ ಏನೋ ಅರ್ಥವಾಯ್ತೆ ಅಂತ ಕೇಳೋರಂತೆ. ಅಂದರೆ ಸ್ವಲ್ಪ ಇನ್ನಷ್ಟು ಅವನಿಗೆ ಕನ್ಫರ್ಮ್ ಆಗಿ ಅವನು ಗುರುತಿಸ್ಲಿ ಅಂತ ಹೇಳಿಬಿಟ್ಟು. ಸೊ ಹಾಗೆ ರಾಮಕೃಷ್ಣರು ಅದು ಗೊತ್ತಿತ್ತು, ಮುಂದೆ ಇವನಿಂದ ಏನು ನಡೀಲಿಕ್ಕಿದೆ, ಆ ಕೆಲಸ ಆಗಲಿಕ್ಕಿದೆ, ಜಗನ್ಮಾತೆದು, ಇವರ ಈ ವೇದವಾಣಿಯನ್ನೆಲ್ಲ ಅವನು ಜಗತ್ತಿಗೆ ಕೊಡಬೇಕಾಗಿದೆ. ಹಾಗಾಗಿ ಸ್ಪಷ್ಟ ಮಾಡ್ತಾಯಿದ್ರು, ಏನು ಅರ್ಥ ಆಯ್ತಾ ಅಂತ ಹೇಳಿಬಿಟ್ಟು. ಅವನು ಮಾಸ್ಟರ್ ಮಾಷಯ್ಯ ಕೂಡ ಹೇಳ್ಕೊಳ್ತಾನೆ, ಆಗಲೇ ಹೇಳಿದಾಗೆ ತಕ್ಷಣಕ್ಕೆ ಅವನು ಸಂಕ್ಷಿಪ್ತವಾಗಿ ನೋಟ್ ಮಾಡ್ಕೊಳ್ತಿದ್ದ. ಮತ್ತು ಅವತ್ತೇ ರಾತ್ರಿ ಬಂದ ಮೇಲೆ ಸ್ವಲ್ಪ ಡೀಟೇಲಾಗಿ ಬರ್ಕೊಳ್ತಾ ಇದ್ದ, ಅದು ಕೂಡ ಸಣ್ಣ ಸಣ್ಣ ವಾಕ್ಯದಲ್ಲಿ. ಎಷ್ಟು ಬರೆದಿರ್ತಾನೆ ಅಂತ ಹೇಳಿದ್ರೆ, ಮತ್ತು ಇದನ್ನು ಯಾವುದನ್ನು ಕೂಡ ಅವನು ಬೇರೆ ಯಾರಿಗೂ ಕೊಡೋದಿಲ್ಲ ಅಥವಾ ತೋರಿಸ್ಬೇಕು ಅಂತ ಇಷ್ಟಪಡೋದಿಲ್ಲ. ವಚನವೇದ ಕೂಡ ಬಂದಿದ್ದು ರಾಮಕೃಷ್ಣ ದೇಹತ್ಯಾಗ ಆಗಿ ಸುಮಾರು ವರ್ಷಗಳಾದಮೇಲೆ ಕೊನೆಯಲ್ಲಿ ಭಕ್ತರೆಲ್ಲ ತುಂಬ ಇಲ್ಲ ಇದು ಅನರ್ಘ್ಯ. ಒಂದ್ಸಲ ಯಾರೋ ರಾಮಕೃಷ್ಣ ಶಿಷ್ಯರು ನೋಡ್ತಾರೆ, ನೋಡ್ಬಿಟ್ಟು ಇಂಥ ಒಂದು ನಿಧಿ ಇದು ನೀವೊಬ್ಬರೇ ಇಟ್ಕೊಂಡ್ರೆ ಅಪರಾಧ ಮಾಡಿದಾಗ ಆಗುತ್ತೆ, ನೀವು ಇದು ಲೋಕಕ್ಕೆ ಕೊಡಬೇಕು ಅಂತೆಲ್ಲ ತುಂಬ ಹೇಳಿದ್ಮೇಲೆ, ಮತ್ತು ನರೇಂದ್ರ ಶ್ರೀಮಾತೆಯವರು ಕಡೆಯಿಂದಲೂ ಬಂದ ಮೇಲೆ ಆಮೇಲೆ ಆತ ಇದನ್ನು ಪ್ರಕಟಣೆಗೆ ಎತ್ಕೊಡ್ತಾನೆ. ಅಲ್ಲಿವರೆಗೂ ಈತ ಯಾರಿಗೂ ಕೂಡ ತೋರಿಸಿರೋದಿಲ್ಲ ಅಥವಾ ತೋರಿಸೋ ಇಚ್ಛೆನೂ ಇಲ್ಲ. ತನ್ನ ಸಾಧನೆಗೆ ತನಗೋಸ್ಕರ ಅಂಥೇಳಿ ಆತ ಬರ್ಕೊಳ್ತಾ ಇದ್ದ, ಗುಪ್ತವಾಗೇ ಬರ್ಕೊಳ್ತಾ ಇದ್ರು. ಆದರೂ ಕೂಡ ಏನೋ ಇವರು ಸ್ವಲ್ಪ ಈ ಥರ ಎಲ್ಲ ನೋಟ್ ಮಾಡ್ತಿದ್ದಾರೆ ಅಂತ ಭಕ್ತ ವಲಯದಲ್ಲಿ ಗೊತ್ತಾಗುತ್ತೆ. ಒಂದ್ಸಲ ಗಿರೀಶ್ ಚಂದ್ರ ಘೋಷ್ ಅವನು ಗಿರೀಶನ್ನೇ ಕೇಳ್ತಾನಂತೆ, ಏನೋ ನಮಗೂ ತೋರ್ಸಪ್ಪ, ನಮಗೂ ಬೇಕು ಕೊಡು ಠಾಕೂರ್ವಾಣಿ ಅಂತ. ಆಗ ಅವನು ಇಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಇನ್ನೂ ಆಗಿಲ್ಲ, ನಾನು ಸರಿಯಾಗಿ ಆದಮೇಲೆ ಈಗಂತೂ ಸಿಗೋದಿಲ್ಲ, ಬಹುಶಃ ನಾನು ಸತ್ತ ಸಾಯಬೇಕಾದ್ರೆ ನಿನಗೆ ಸಿಗುತ್ತೆ ಅಂತ ಹೇಳ್ಬಿಡ್ತಾನೆ ಅವನು ಮಾಸ್ಟರ್. ಅಲ್ಲಿಗೆ ಮಾತು ನಿಲ್ಲಿಸ್ಬಿಟ್ಟಿರ್ತಾನೆ. ಸೊ ಆಗ ಆತ ಯಾರಿಗೂ ಹಾಗೆ ಕೊಡೋದಕ್ಕೆ ಇಚ್ಛೆ ಪಟ್ಟಿರೋಲ್ಲ. ಆದರೆ ಆಮೇಲೆ ಆತ ವಚನವೇದದಲ್ಲಿ ವಿಚಾರಗಳನ್ನ ಹೇಳ್ದ. ಅಷ್ಟಲ್ಲದೆ ಇನ್ನೂ ಕೆಲವು ವಿಚಾರಗಳೆಲ್ಲ ಅವನ ಡೈರಿಯಲ್ಲಿ ಅವನು ಬರ್ಕೊಂಡಿದ್ದ. ಮತ್ತು ಹಾಗೆ ನೋಡಿದಾಗ ಯಾವಾಗಲೇ ಶಾಲಾ ದಿನ ರಜಾ ಆಗಲಿ ಅಥವಾ ಏನೇ ಅವಕಾಶ ಸಿಕ್ಕರೂ ಸಾಕು ಆತ
ರಾಮಕೃಷ್ಣ ಬಳಿ ಬರ್ತಾ ಇದ್ದ. ಕೆಲವು ಸಲ ಮತ್ತು ನೋಡಿ ಅವ್ನ ಮನಸ್ಥಿತಿ ಹೇಗಿತ್ತು ಅಂದರೆ, ಎಷ್ಟೋ ಸಲ ಅವನಿಗೆ ಶಾಲೆ ಬಿಡುವಿಲ್ಲದೆ ಕೆಲಸ ಇದ್ದು ಆ ವಾರ ಹೋಗೋಕ್ಕಾಗಲಿಲ್ಲ ಅಥವಾ ಆವತ್ತು ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಪ್ರತಿದಿನ ಇವಾಗ ದಿನ ಎಲ್ಲಿ ಅವನು ದೂರದ 6 ಮೈಲಿ ದೂರದಲ್ಲಿ ಬರ್ತಿರ್ತಾನೆ, ವಾರ ಅಂತ್ಯದಲ್ಲಿರಲಿ, ಆವಾಗ ಯಾವತ್ತು ಇವ್ನಿಗೆ ಹೋಗೋದಕ್ಕಾಗಿರ್ತಾ ಇರಲಿಲ್ಲೋ ರಾಮಕೃಷ್ಣನ ಬಳಿ, ಆವತ್ತು ಇವನು ಏನು ಡೈರಿ ಬರ್ಕೊಂಡಿರ್ತಾ ಇದ್ನಲ್ಲ ರಾಮಕೃಷ್ಣ ಮಾತುಗಳನ್ನೆಲ್ಲ, ಅದನ್ನೆಲ್ಲ ಮತ್ತೆ ತಾನೇ ಓದ್ಕೊಳ್ತಾ ನೋಡಿ, ಧ್ಯಾನದೋಪಾದಿಯಲ್ಲಿ ಶ್ರೀರಾಮಕೃಷ್ಣರ ಭಾವ ಹೇಗೆ ಅವನಲ್ಲಿ ದೃಢ ಆಗಿತ್ತು ಅಂತ ಹೇಳಿದ್ರೆ, ಅವನು ದಿನಚರಿ ಪುಸ್ತಕವನ್ನು ಓದ್ತಾ ಕೂತ್ಕೊಳ್ತಾ ಇದ್ನಂತೆ. ಯಾವತ್ತು ಇವನು ದಕ್ಷಿಣೇಶ್ವರಕ್ಕೆ ಹೋಗೋದಕ್ಕಾಗೋದಿಲ್ವೋ ಆವತ್ತಿನ ದಿನ ಎಲ್ಲ ಆ ದಿನಚರಿ ಪುಸ್ತಕ ಓದಿ ರಾಮಕೃಷ್ಣರು ಏನೇನು ಮಾತಾಡಿದ್ರು ಅದನ್ನೆಲ್ಲ ಒಂದಷ್ಟು ಭಾವಿಸಿ ಧ್ಯಾನಿಸಿ ಆಮೇಲೆ ಅವನು ನಿದ್ದೆಗೆ ಹೋಗ್ತಾ ಇದ್ದದ್ದು. ಈ ಥರ ಅವನು ದಿನಚರಿ ಪುಸ್ತಕ ಬರೆಯೋದು, ಬರೆದಿದ್ದನ್ನು ತನ್ಮಯತೆಯಿಂದ ಓದ್ತಾ ಕುಳಿತು ಮತ್ತೆ ಧ್ಯಾನಮಗ್ನ ಆಗೋದು ಅವನ ಪಾಲಿಗೆ ವಿಶಿಷ್ಟ ಸಾಧನೆ ಆಯಿತು. ಹೀಗೆ ನಿಜಾರ್ಥದಲ್ಲಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ವಾಣಿಯ ಸಮರ್ಥ ಸಂರಕ್ಷಕನೂ ಆದ, ಸಂಗ್ರಾಹಕನೂ ಆದ. ಹೀಗೆ ಅವನು ಭಾಳ ಈ ದಿನಚರಿ ಬರೀತಾ ಮತ್ತು ಬರೆದಿದ್ದನ್ನು ಓದ್ತಾ ಉನ್ನತ ಭಾವದಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡ್ದ. ಯಾವಾಗ ಇದು ಬರ್ತಾ ನೋಡಿ, ಆಧ್ಯಾತ್ಮಿಕ ಭಾವನೆಗಳು, ಆ ಉನ್ನತವಾದ ಭಾವನೆಗಳು ಹೆಚ್ಚಾದಾಗ ಶರೀರದಲ್ಲೂ ಕೆಲವುದು ಪರಿಣಾಮ ಆಗುತ್ತೆ. ಇವನ ಈ ಉನ್ನತ ಭಾವನೆಗಳು ಎಷ್ಟು ಅವನು ಗಾಢವಾಗಿ ಅದನ್ನು ಭಾವಿಸ್ತಾ ಇದ್ದ, ಅವನ ಅಂತರಂಗದಲ್ಲಿ ಅದೆಲ್ಲ ನಡೀತಾ ಇತ್ತು ಅಂತ ಹೇಳಿದ್ರೆ, ಅವನ ಶರೀರ ತಡಿಲಾರದೆ ಸ್ವಲ್ಪ ಕಾಯಿಲೆ ಬೀಳುತ್ತೆ. ಒಂದು ಸಲ ಅವನು ಹೀಗೆ ರಸ್ತೆಯಲ್ಲಿ ಹೋಗಬೇಕಾದ್ರೆ, ವಿದ್ಯಾಸಾಗರ ಮನೆ ಮುಂದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದಾನೆ, ಪ್ರಜ್ಞೆ ತಪ್ಪಿ ಜ್ಞಾನ ತಪ್ಪಿ ಬೀಳ್ತಾನೆ. ಯಾರೋ ಅಲ್ಲಿದ್ದವ್ರು ಗಾಡಿ ಮಾಡ್ಕೊಂಡು ಅವನ ಮನೆ ಕರ್ಕೊಂಡು ಬರ್ತಾರೆ. ಬೇರೆಯವ್ರಿಗೇನೋ ಇವನು ವೀಕ್ ಆಗಿದ್ದಾನೆ ಅಥವಾ ಏನೋ ತಲೆ ಸುತ್ತು ಬಂತು ಅಷ್ಟೇ ಗೊತ್ತಾಗೋದು. ಅದು ರಾಮಕೃಷ್ಣರಿಗೆ ಈ ವಿಷಯ ಗೊತ್ತಾದಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಇದು ಅವಸ್ಥೆ ಅಂಥೇಳಿ. ಅದರಿಂದ ಅವನಿಗೆ ಹೇಳ್ತಾರೆ, ನೋಡು ಸ್ವಲ್ಪ ದಿನ ಚೆನ್ನಾಗಿ ನಿದ್ರೆ ಮಾಡು, ನನ್ನ ಬಳಿ ಕೂಡ ಬರಬೇಡ. ನನ್ನ ಬಳಿ ಬಂದರೆ ಭಗವತ್ ಸಂಬಂಧವಾದ ಮಾತುಕತೆಗಳನ್ನ ಮತ್ತೆ ಕೇಳಬೇಕಾಗುತ್ತೆ, ಅದರಿಂದ ನಿನ್ನ ಅಸೌಖ್ಯ ಹೆಚ್ಚಾಗುತ್ತೆ. ಸ್ವಲ್ಪ ದಿನ ನೀನು ಮನೆಯಲ್ಲಿ ವಿಶ್ರಾಂತಿ ಮಾಡು, ನಿನ್ಗೆ ಎಷ್ಟು ಜೀರ್ಣ ಆಗುತ್ತೋ ಅಷ್ಟು ಹಾಲನ್ನು ತೆಗೆದುಕೋ ಅಂಥೇಳಿ ಕೆಲವು ಸೂಚನೆ ಕೊಟ್ಟು ಹೇಳುತ್ತಾರೆ. ಇವನಿಗೆ ಬಂದಿದ್ದು ಇದು ಶಾರೀರಿಕ ದೌರ್ಬಲ್ಯ, ಸಾಮಾನ್ಯವಾದ ದೌರ್ಬಲ್ಯ ಅಲ್ಲ. ಅದು ಉಂಟಾಗಿದ್ದು ಬಹಳ ಉನ್ನತ ಭಾವಗಳ ರಭಸ ತಡಿಲಾರದೆ ಅವನ ಶರೀರ ಪ್ರತಿಕ್ರಿಯಿಸಿದ್ದು ಅನ್ನೋದು ಆ ಮಹಾಗುರುವಾದ ರಾಮಕೃಷ್ಣಗೆ ಮಾತ್ರ ತಿಳಿದಿತ್ತು. ಸಮಯ ಆಯಿತು, ಇನ್ನೂ ಹಲವಾರು ವಿಚಾರಗಳಿದೆ. ಮುಂದಿನ ವಾರ ಮಾಸ್ಟರ್ನಿಂದ ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಇಷ್ಟು ಮಾತುಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಿಸ್ತಾ ಮುಗಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.